ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಶ್ರೀಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸ್ವಸ್ತಿಸ್ತು ಅಷೇಢ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ನಿನ್ನಿನ 26ನೇ ಎಪಿಸೋಡ್ನಲ್ಲಿ 26 ಶ್ಲೋಕಗಳ ವಿವರಣೆಯನ್ನು ನಾವು ಕಂಡಿದ್ದೇವೆ. 27ನೇ ಶ್ಲೋಕ ಈ ರೀತಿಯಾಗಿದೆ. ಕೃಷ್ಣ ಚಾರಿತ್ರ ಮಂಜರಿ. ಪ್ರಾಪ್ತಸ್ಥಾನಂ ಯದೂನಾಂ ಪ್ರಿಯಸಖಮಕೃತ ಅವಾಪ್ತಕಾಮಂ ಕುಚೇಲಂ ಕುರುವನ್ ಕರ್ಮಶ್ವಮೇಧಂ ನಿಜಭವನಮಥೋ ದರ್ಶಯಿತ್ವಾ ಅರ್ಜುನಾಯ ಪುತ್ರಾನ್ ವಿಪ್ರಾಯ ದತ್ವಾ ಸಹಸಹಜಮಸೋ ದಂತವಕ್ತ್ರಂ ನಿಪಾತ್ಯ ಪ್ರಾಪ್ಯಾಥ ದ್ವಾರಕಾಂ ಸ್ವಾಂ ಸಮವತು ವಿಹರನ್ ಉದ್ಧವಾಯೋಕ್ತತತ್ವಃ. ರಾಘವೇಂದ್ರ ಸ್ವಾಮಿಗಳವರ ಚಾತುರ್ಯ ಅತ್ಯಂತ ಅದ್ಭುತ. ಸುಮಾರು ಅನೇಕ ವಿಷಯಗಳನ್ನು ಕೃಷ್ಣ ಚಾರಿತ್ರ್ಯದ ದಶಮಸ್ಕಂದದ ಉತ್ತರಾರ್ಧದಲ್ಲಿ ಅನೇಕ ಘಟನೆಗಳು ಬರ್ತವೆ. ನಿನ್ನೆಯ ಪ್ರಕಾರ ಕೃಷ್ಣ ಪಾಂಡವರಿಗೆ ಜಯವನ್ನು ಕೊಡಿಸಿದ. ಆಯ್ತು, ಪಾಂಡವರು ಗೆದ್ರು, ರಾಜರಾದರು. ಗೆದ್ರು, ರಾಜರಾದರು. ಆಯ್ತು, ಕೃಷ್ಣ ತನ್ನ ಮನೆಗೆ ಹೋಗ್ಬೇಕಾಗಿತ್ತಲ್ಲ. ಕೃಷ್ಣನಿಗೆ ತನ್ನ ಭಕ್ತನ ಮೇಲೆ ಬಹಳ ಪ್ರೀತಿ. ಪಾಂಡವರು ಕೇವಲ ರಾಜ್ಯವನ್ನು ಸಂಪಾದಿಸಿದ್ದಿಲ್ಲ, ಅದರ ಜೊತೆಗೆ ಅಸಂಖ್ಯ ಜನರ ಶತ್ರುತ್ವವನ್ನು ಕೂಡ ಸ್ವೀಕಾರ ಮಾಡಿದರು. ಕೃಷ್ಣನ ರಾಜನೀತಿ ನೋಡಿ, ಕೃಷ್ಣನ ಆ ವ್ಯವಹಾರ ನೀತಿಯು ಕೂಡ ಎಷ್ಟು ವಿಶಿಷ್ಟವಾಗಿದೆ ಅಂತ ತಿಳ್ಕೊಂಡಂತಂದ್ರೆ, ಯಾರ್ಯಾರು ಕೌರವ ಪಕ್ಷದಲ್ಲಿದ್ದರು ಅವರೆಲ್ಲ ರಾಜರು ಮೃತರಾದರು, ಸತ್ತೋದರು. ಇನ್ನು ಅವರ ಉತ್ತರಾಧಿಕಾರಿಗಳಿಗಿರ್ತಕ್ಕಂಥ ಅವರ ಮಕ್ಕಳು, ಮೊಮ್ಮಕ್ಕಳು ಅವರೆಲ್ಲರೂ ಪಾಂಡವರ ದ್ವೇಷಗಳಾದರು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಶ್ರೀಕೃಷ್ಣನ ಮಾತು. ಶ್ರೀಕೃಷ್ಣ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ತನ್ನ ಅವತಾರದ ಉದ್ದೇಶದ ಸಂದೇಶ. ಹಾಗಾದರೆ ಅಷ್ಟು ಜನ ಶತ್ರುಗಳು, ಭಕ್ತರ ಶತ್ರುಗಳು ನಿರ್ಮಾಣ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕಾಗ್ತದೆಯಾ? ಈ ವಿಚಾರ ನಮಗಿಂತ ಸಹಸ್ರ ಪಾಲು ಕೃಷ್ಣನಿಗೆ ಗೊತ್ತು. ಕೃಷ್ಣ ಯುದ್ಧ ಮುಗಿಸಿ ತನ್ನ ಊರಿಗೆ ಹೋಗಲಿಲ್ಲ. ಪಾಂಡವರ ಕಡೆಯಿಂದ 3 ಸಲ ಅಶ್ವಮೇಧ ಯಜ್ಞವನ್ನು ಮಾಡಿಸಿದ. ಅದಕ್ಕಿಂತ ಮೊದಲು ಪಾಂಡವರು ಧಾರ್ಮಿಕರು, ಇವರು ಅಧಾರ್ಮಿಕರಲ್ಲ ಅನ್ನುವ ಒಂದು ನೆರೇಟಿವ್ ಜಗತ್ತಿನಲ್ಲಿ ಸ್ಥಾಪನೆ ಮಾಡಬೇಕಾಗಿತ್ತು. ಪಾಂಡವರು ಧರ್ಮದಿಂದ ಯುದ್ಧ ಮಾಡಿದ್ದಾರೋ ಅಧರ್ಮದಿಂದ ಯುದ್ಧ ಮಾಡಿದ್ದಾರೋ, ಪಾಂಡವರು ಅಧರ್ಮದಿಂದ ಯುದ್ಧ ಮಾಡಿದರು,
ಅನ್ನುವ ಒಂದು ನೆರೇಟಿವ್ ದುರ್ಯೋಧನ ತಾನು ಸಾಯುವ ಮೊದಲು ಸ್ಥಾಪನೆ ಮಾಡಿ ಹೋದ. ದುರ್ಯೋಧನನಿಗೆ ಅಂದಂತಮಸ್ಸಾಗಬೇಕು ಅಂತ ತಿಳ್ಕೊಂಡಂತೇಳಿ ಕೊನೆಯಲ್ಲಿ ಅವನಿಗೆ ನಾನು ಮಾಡಿದ್ದೇ ಸರಿ ಅಂತ ತಿಳ್ಕೊಂಡಂತ ಅನಿಸೋದಕ್ಕೋಸ್ಕರ ದುರ್ಯೋಧನ ಏನು ಹೇಳ್ದ ಸಾಯೋಕ್ಕಿಂತ ಮೊದಲು, ಏನು ನೀವು ಪುಣ್ಯವಂತರು ಅಂತ ಹೇಳ್ಕೊಳ್ತೀರಿ, ಧಾರ್ಮಿಕರು ಅಂತ ಹೇಳ್ಕೊಳ್ತೀರಿ, ಏನು ಸುಖ ಪಟ್ರಿ? ನನ್ನನ್ನು ಅಧಾರ್ಮಿಕ ಅಂತ ಹೇಳ್ತೀರಾ? ನಾನು ಧರ್ಮದಿಂದ ಯುದ್ಧ ಆಡಿದ್ದೇನೆ. ದ್ಯೂತದಿಂದ ನಿಮ್ಮ ರಾಜ್ಯ ಗಳಿಸಿದ್ದು ಈಗಿನ ಕಾಲದ ಯುದ್ಧ ನೀತಿಯ ಪ್ರಕಾರ ಅದು ನ್ಯಾಯವೇ ಆಗಿದೆ. ನಾನು ಪಾಪಿ ಧಾರ್ಮಿಕ ಅಂತ ಹೇಳ್ತಿರಲ್ಲ, ನನ್ನಷ್ಟು ಸುಖ ನೀವು ಪಟ್ಟಿದ್ದೀರಾ ಪಾಂಡವರು? ದೇವರು ಅನ್ಕೋತ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇನ್ನು ನಿಮಗೆ ಸಿಕ್ಕ ರಾಜ್ಯ ಸ್ಮಶಾನದ ರಾಜ್ಯ. ಎಲ್ಲ ಬಂಧುಗಳನ್ನು ಕಳೆದುಕೊಂಡಿದ್ದೀರಿ. ಆ ದುಃಖದಲ್ಲೇ ನೀವು ಇರಬೇಕಾಗ್ತದೆ. ಭೀಷ್ಮಾಚಾರ್ಯನ್ನ ಶಿಖಂಡಿನಿಟ್ಕೊಂಡು ಮೋಸದಿಂದ ಕೊಂದರೆ, ದ್ರೋಣಾಚಾರ್ಯಗೆ ಸುಳ್ಳು ಹೇಳಿ ಕೊಂದರೆ, ಕರ್ಣನ ರಥ ಭೂಮಿಯಲ್ಲಿದ್ದಾಗ ಅವನನ್ನು ಕೊಂದರೆ, ನೀವೆಲ್ಲ ನ್ಯಾಯದಿಂದ ಇದ್ದೀರಿ. ನಾನು ಮಾಡಿದ್ದೇನೆ, ನಾನು ಧರ್ಮಯುದ್ಧ ಮಾಡಿದ್ದೇನೆ, ವೀರನಂತೆ ಯುದ್ಧ ಮಾಡಿ ವೀರ ಸ್ವರ್ಗಕ್ಕೆ ನಾನು ಹೊರಟಿದ್ದೇನೆ ಅಂದಾಗ ಏನಾಯ್ತು ಗೊತ್ತಾ? ಪುಷ್ಪವೃಷ್ಟಿ ಆಯಿತು ದುರ್ಯೋಧನ ಮೇಲೆ. ಜಗತ್ತಿನಲ್ಲಿ ಪಾಂಡವರು ಅನ್ಯಾಯದಿಂದ ಯುದ್ಧ ಗೆದ್ದಿದ್ದಾರೆ ಅಂತಿಕೊಂಡಂತನ್ನುವ ಒಂದು ಮಾತಿಗೆ ದೇವತೆಗಳ ಪುಷ್ಪವೃಷ್ಟಿ ರೂಪವಾಗಿರ್ತಕ್ಕಂಥ ಆ ಒಂದು ಪ್ರೋದ್ಬಲವು ಕೂಡ ಸಿಕ್ಕಿತು, ಸಹಾಯ ಸಿಕ್ಕಿತು. ಯಾರಿಗೆ? ನಾಸ್ತಿಕರಿಗೆ. ಈ ದುರ್ಯೋಧನನ ಮಾತಿನ ಪರಿಣಾಮ ಧರ್ಮರಾಜನ ಮೇಲೆ ಆಯಿತು. ಧರ್ಮರಾಜನಿಗೆ ರಾಜ್ಯಾಭಿಷೇಕ ಮಾಡಬೇಕು ಅಂತಂದಾಗ, ಇಲ್ಲ ನಾನು ರಾಜನಾಗೋದಿಲ್ಲ, ಯಾಕೆ? ನಾವು ಅನ್ಯಾಯದಿಂದ ಯುದ್ಧ ಮಾಡಿದ್ದೇವೆ, ಅನ್ಯಾಯದಿಂದ ನಮ್ಮ ಹಿರಿಯರಾಗಿರ್ತಕ್ಕಂತಹ ಭೀಷ್ಮ ದ್ರೋಣ ಇತ್ಯಾದಿಗಳನ್ನು ಕೊಂದಿದ್ದೇವೆ, ಅಣ್ಣನಾದ ಕರ್ಣನನ್ನು ಸಂಹಾರ ಮಾಡಿದ್ದೇವೆ. ನಮ್ಮ ಕೈ ಭ್ರಾತೃ ಹೃದಯದಿಂದ ರಕ್ತಸಿಕ್ತವಾಗಿದೆ. ಬಂಧು ಬಾಂಧವರ ಸಂಹಾರ ಅಂತಿಕೊಂಡಿರ್ತಕ್ಕಂಥ ರಕ್ತದಿಂದ ಹಸ್ತಿನಾವತಿಯ ಸಿಂಹಾಸನ ಅಥವಾ ನಾನು ಕೂತ್ಕೊಳ್ಳುವ ಇಂದ್ರಪ್ರಸ್ಥದ ಸಿಂಹಾಸನ ಇದು ರಕ್ತ ರಂಜಿತವಾಗಿದೆ, ರಕ್ತ ಸಿಕ್ತವಾಗಿದೆ. ಇದನ್ನು ನಾನ್ಯಾಕೆ ಕೂತ್ಕೊಳ್ಳಿ? ಕೃಷ್ಣ ಹೇಳ್ತಾನೆ, ಅಶ್ವಮೇಧ ಯಜ್ಞ ಮಾಡಿದ ಸಕಲ ಪಾಪಗಳ ಪ್ರಾಯಶ್ಚಿತ್ತ ಆಗ್ತದೆ, ಅಶ್ವಮೇಧ ಮಾಡೋಣ. ಧರ್ಮರಾಜ ಹೇಳ್ತಾನೆ, ಛೇ 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 ಛೇ, ಈ ಒಂದು ಇಷ್ಟು ಮಂದಿ ಜನರನ್ನು ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಇನ್ನೊಂದು ಕುದುರೆಯನ್ನು ಕೊಲ್ಲಬೇಕೆ? ಮಹಾಭಾರತ ನಾಸ್ತಿಕರ ಎಲ್ಲ ಪೂರ್ವ ಪಕ್ಷಗಳನ್ನು ಮಾಡಿಕೊಂಡು ಉತ್ತರ ಕೊಡ್ತಾರೆ. ಕೃಷ್ಣ ಹೇಳ್ದ, ನೀನು ಧರ್ಮಯುದ್ಧ ಇದೆ, ನೀವು ಮಾಡಿದ ಸರಿನೇ ಇದೆ. ಭೀಮ ಉಪದೇಶ ಮಾಡಿದ, ದ್ರೌಪದಿ ಉಪದೇಶ ಮಾಡಿದ್ಲು, ಯಾರ ಉಪದೇಶನೂ ಧರ್ಮರಾಜ ಕೇಳಲಿಲ್ಲ. ನೀವು ನನ್ನ ಬಳಗದವರು, ನನ್ನ ಮೂಗಿಗೆ ತುಪ್ಪ ಹಚ್ಚೋ ಸಲುವಾಗಿ ನೀನು ಮಾಡಿದ ಸರಿ ಅಂತ ಹೇಳ್ತೀರಿ. ನಾವು ಅನ್ಯಾಯದಿಂದ ಸಂಹಾರ ಮಾಡಿದ್ದೇವೆ.
ದುರ್ಯೋಧನ ಮೇಲೆ ಪುಷ್ಪವೃಷ್ಟಿ ಆಯಿತು. ಯಾಕೆ ಪುಷ್ಪವೃಷ್ಟಿ ಆಯಿತು ಅಂತ ಅನ್ನೋದು ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅವನಿಗೆ ನಾನು ಮಾಡಿದ ಪಾಪವೇ ಸರಿ ಅಂತಿಕೊಂಡಂತನ್ನು ಅವನು ದುರ್ಬುದ್ಧಿಯನ್ನು ಹುಟ್ಟಿ ಅವನ ದಂತಮಸೆಗೆ ಬೇಗನೆ ಅವನು ಸಾಧನೆ ಆಗಲಿ ಅಂತೇಳಿ ದೇವತೆಗಳು ಮಾಡಿದ ನಾಟಕ ಅದು. ಅದು ಧರ್ಮರಾಜನ ತಲೆಯಲ್ಲಿ ಕೂತ್ಕೊಂಡಿತ್ತು. ಕೃಷ್ಣ ಹೇಳಿದ್ರೆ ನಮ್ಮ ಸೋದರತೆ ಮಗ ನೀನು, ನಾನು ಸಮಾಧಾನ ಮಾಡ್ತೇನೆ ಫಸ್ಟ್ ಅಂತ ತಿಳ್ಕೊಳ್ತಾರೆ. ಆಗ ಅವನಿಗೆ ಸಮಾಧಾನ ಮಾಡಿಸಬೇಕಾಗಿದ್ದರೆ ಕೃಷ್ಣನ ಉಪಾಯ ನೋಡಿಕೊಳ್ಳಿ. ಧರ್ಮರಾಜನಿಗೆ ಹೇಳ್ದ, ಆಯ್ತಪ್ಪ, ನಾವೆಲ್ಲ ಬಂಧುಗಳು ನಿನಗೆ ಮೂಗಿಗೆ ತುಪ್ಪ ಹಚ್ಚುವ ಸಲುವಾಗಿ, ಅಂದರೆ ಸಮಾಧಾನ ಮಾಡೋ ಸಲುವಾಗಿ ನೀನೇ ಧರ್ಮದಿಂದ ಯುದ್ಧ ಮಾಡಿದ್ದೆ ಅಂತ ಸುಳ್ಳು ಹೇಳ್ತೇನೆ. ಒಬ್ಬ ವ್ಯಕ್ತಿ ಶತ್ರು ಪಕ್ಷದಲ್ಲಿದ್ದವನು ನಮ್ಮ ಬಾಣದಿಂದ ಯಾವನ ಶರೀರ ಒಂದು ತಂತಿಯ ಜಾಲಿಯಂತೆ ಛಿದ್ರವಾಗಿದೆ. ಯಾವ ವ್ಯಕ್ತಿ ವಿದ್ವಾಂಸನಾಗಿದ್ದಾನೆ, ಧರ್ಮಬಲ್ಲವನಾಗಿದ್ದಾನೆ, ಆದರೆ ನಮ್ಮ ಬಾಣಗಳ ಹೇಟನ್ನು ತಿಂದಿದ್ದಾನೆ, ಅವನು ಇನ್ನೂ ವೇದನೆ ಅನುಭವಿಸ್ತಾ ಇರ್ತಾನೆ. ಅಂಥ ಒಬ್ಬ ಶತ್ರುಪಕ್ಷದ ವ್ಯಕ್ತಿ, ಇಲ್ಲ ನೀವು ಪಾಂಡವರು ಧರ್ಮದಿಂದ ಯುದ್ಧ ಮಾಡಿದ್ದೀರಿ, ಅಧರ್ಮದಿಂದ ನೀವು ಗೆಲ್ಲಲಿಲ್ಲ ಅಂತ ಅಂದಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರೆ ನಂಬ್ತೀಯ ಅಂತ ಕೇಳಿದರೆ, ಆಗ ಧರ್ಮರಾಜ, ಅಂಥ ವ್ಯಕ್ತಿ ಯಾರಿದ್ದಾರೆ ಶತ್ರು ಪಕ್ಷದಲ್ಲಿ, ನಾವು ಮಾಡಿ ಸರಿ ಅಂತ ಅಂತಕ್ಕಂಥ ಯಾರಿದ್ದಾರೆ? ಅದೇ ಭೀಷ್ಮಾಚಾರ್ಯ ಸರ್ಪಂಚದ ಮೇಲೆ ಮಲ್ಕೊಂಡಿದ್ದಾರೆ, ಇನ್ನೂ 54 ದಿವಸ ಉತ್ತರಾಯಣ ದಾರಿ ಕಾಯ್ತಾರೆ ಅವರು. ಆಮೇಲೆ ಇಚ್ಛಾಮರಣೆಗಳು, ಆಮೇಲೆ ತಮ್ಮ ಪ್ರಾಣ ಬಿಡ್ತಾರೆ. ಅವರ ಹತ್ರ ಹೋಗಿ ನೋಡಿ. ಯಾಕೆಂದರೆ ಕೆಲವರಿಗೆ ಶಂಖದಿಂದ ಬಿದ್ದರೆ ತೀರ್ಥ, ಅದು ಅಷ್ಟೇ. ಅವ್ರು ಹೇಳಿದ್ರೆ ನಾವು ನಂಬ್ತೀವಿ, ಅವ್ರು ಹೇಳಿದ್ರೆ ಹೋಗ್ತೀವಿ ನಾವು. ಈಗಿನ ಕಾಲಕ್ಕೆ ಎಷ್ಟೋ ಜನ, ಆಚಾರ್ಯ ನನ್ನ ಮಗನಿಗೆ ನಿಮ್ಮ ಮೇಲೆ ವಿಶ್ವಾಸ, ನನ್ನ ಮಗಳಿಗೆ ನೀವು ಹೇಳಿದ್ದು ಸರಿ ಅಂತಂತಾರೆ, ಆದ್ದರಿಂದ ನೀವು ಹೇಳ್ಬಿಡಿ ಏನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ನೋದಂತ. ಕರ್ಕೊಂಡು ಬಂದಿರ್ತಾನೋ ಇದ್ದದ್ದು ಸರಿಯಾಗಿದ್ದದನ್ನು ಹೇಳ್ತೇವೆ, ಪಾಪ ಒಪ್ಕೊಂಡು ಹೋಗ್ತಾರೆ. ಅದೇ ಮಾತು ಅಪ್ಪ ಅಮ್ಮ ಹೇಳಿರ್ತಾರೆ, ಅದು ಸಲುಗೆಯಿಂದ ಒಪ್ಪಿರೋದಿಲ್ಲ. ಇರಲಿ, ಭೀಷ್ಮಾಚಾರ್ಯ ಹತ್ರ ಪಾಂಡವರನ್ನು ಕರೆದುಕೊಂಡು ಬಂದ ಕೃಷ್ಣ. ಭೀಷ್ಮಾಚಾರ್ಯ ಉಪದೇಶ ಮಾಡ್ತಾರೆ, 1000 ಜನ ಬಂದರು. ಕೃಷ್ಣ ಬಂದ, ಅವನನ್ನು ನೋಡಿ ಭೀಷ್ಮಾಚಾರ್ಯ ಸ್ತೋತ್ರ ಮಾಡಿದರು. ಪರಮಾತ್ಮ, ಎಂಥ ಕೃಪಾಲಪ ನೀನು, ಎಂಥ ದಯಾಮಯ ದಯಾಸಾಗರ ನೀನು, ಅಂತ್ಯಕಾಲದಲ್ಲಿ ನನಗೆ ದರ್ಶನ ಕೊಡ್ಲಿಕ್ಕೆ ಬಂದ್ಯಾ, ಅದೆಷ್ಟು ನನ್ನ ಮೇಲೆ ದಯಪ್ಪ. ಭೀಷ್ಮಾಚಾರ್ಯ, ಸರಿ ಆಯಿತು, ಸ್ತೋತ್ರ ಮಾಡಿದ್ರೆ ಸರಿ, ನಿಮ್ಗೆ ಉದ್ಧಾರ ಆಗ್ತೀರಿ, ನನ್ನೊಂದು ಕೆಲಸ ಇತ್ತು, ಮಾಡ್ತೀರಿ. ಕೃಷ್ಣ, ನೀ ಹೇಳಿದ ಕೆಲಸ ನಾನು ಮಾಡೋಂಗಿಲ್ಲ, ಎಂದಾರು ಸಾಧ್ಯನು? ಏನು ಬೇಡ, ಪ್ರಾಣ ಕೊಡಲ? ನಿಮ್ಮ ಪ್ರಾಣ ಬೇಕಾಗಿಲ್ಲಪ್ಪ ನನಗೆ. ಧರ್ಮರಾಜನಿಗೆ ತಾನು ಅಧರ್ಮದಿಂದ ರಾಜ್ಯವನ್ನು ಗೆದ್ದಿದ್ದೇನೆ ಅಂತನ್ನುವ ಅನಿಸ್ಲಿಕ್ತದೆ ಅವನಿಗೆ. ಯಾಕೆಂದ್ರೆ ದುರ್ಯೋಧನ, ನೀವು ಅಧರ್ಮದಿಂದ ಗೆದ್ದಿದ್ದೀರಿ ಅಂತಂದಾಗ ಪುಷ್ಪವೃಷ್ಟಿ ಆಯಿತು, ಅದು ಅವನ ಮನಸ್ಸಿನಲ್ಲಿ ಕೂತ್ಕೊಂಡಿದೆ. ಪಾಂಡವರು ಧರ್ಮದಿಂದ ರಾಜ್ಯದ ಯುದ್ಧವನ್ನು ಗೆದ್ದಿದ್ದಾರೋ, ಅಧರ್ಮದಿಂದ ಯುದ್ಧ ಗೆದ್ದಿದ್ದಾರೋ, ಅದನ್ನು ನೀವು ನಿರ್ಣಯ ಮಾಡಿ ಹೇಳಬೇಕು. ಏನು ಕೃಷ್ಣ, ಈ ವೇಳೆಗೆ ಇಂಥ ಕೆಲಸ ಹೇಳ್ತೀನಿ, ನನಗೆ ಬಾಯಾರಿಕೆ ಆಗ್ತದೆ, 2 ಮಿನಿಟಿಗೆ ಗಂಟ್ಲು ಉಣಕ್ಲಿಕ್ಕತ್ತದ, 5 ಮಿನಿಟಿಗೊಮ್ಮೆ ಮೂರ್ಛೆ ಬರ್ತದೆ, ನಾವು ಓದಿದ್ದು ಕೇಳಿದ್ದು ಎಲ್ಲ ಬಿಟ್ಟದ. ಭೀಷ್ಮಾಚಾರ್ಯ ಹೇಳ್ತಾನೆ, ನಿಮ್ಮ ಅವಸ್ಥೆ ನನಗೆ ಗೊತ್ತದ,
ನಿಮ್ಮಲ್ಲಿ ನಿಂತು ನಾನು ಉಪದೇಶ ಮಾಡ್ತೇನೆ. ನೀವು ಪುಣ್ಯನೂ ಬಂತು, ಅದರ ಜೊತೆಗೆ ಇದ್ದ ತತ್ವಜ್ಞಾನ, ಜಗತ್ತಿಗೆ ಧರ್ಮ ಎಂತ ಅನ್ನೋದೇನು ತಿಳಿಲಿ ಅಂಥೇಳಿ ಹೇಳಿದಾಗ ಭೀಷ್ಮಾಚಾರ್ಯರು ಎಲ್ಲ ಧರ್ಮವನ್ನು ಉಪದೇಶ ಮಾಡಿದರು ಧರ್ಮರಾಜನಿಗೆ. ಕೊನೆಗೆ ಮಹಾಭಾರತ ಆತ್ಮಣ್ಯದಲ್ಲಿ ಅಥವಾ ಭಾಗವತದಲ್ಲಿ ಒಂದು ಸೂತ್ರ ಕೊಡ್ತಾರೆ. ನೀವು ಪಾಪಿಗಳು ಅಥವಾ ದುರ್ಯೋಧನಾದಿಗಳು ಪಾಪಿಗಳು, ಇದನ್ನು ಹೆಂಗೆ ನಿರ್ಣಯ ಮಾಡಬೇಕು? ಘಟನೆಗಳಿಗೆ ಪ್ರಶ್ನೆಗೆ ಪೂರ್ವ ಪಕ್ಷಕ್ಕೆ ಉತ್ತರ ಪಕ್ಷ ಇದ್ದೇ ಇರ್ತದೆ. ಒಂದು ಕಾರಣಕ್ಕೆ ಇನ್ನೊಂದು ಕಾರಣದ ಮೀಮಾಂಸೆ ಇದ್ದೇ ಇರ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಸಾಲಿಡ್ ನಿಮಗೆ ಸೂತ್ರ ಕೊಡ್ತೀನಿ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ನೋಡು, ದೇವರು ಮತ್ತು ಪಾಪ ಇವೆರಡು ಸೂರ್ಯ ಮತ್ತು ಕತ್ತಲೆ ಇದ್ದಂತೆ. ದೇವರಿದ್ದಲ್ಲಿ ಪಾಪ ಇಲ್ಲ, ಪಾಪ ಇದ್ದಲ್ಲಿ ದೇವರಿಲ್ಲ. ಪಾಪ ಮಾಡಿದವರ ಪಕ್ಷದಲ್ಲಿ ದೇವರು ಬರೋದಿಲ್ಲ, ಪುಣ್ಯ ಮಾಡಿದವರ ಪಕ್ಷದಲ್ಲಿ ದೇವರು ಯಾವಾಗಲೂ ಇರ್ತಾನೆ. ದುರ್ಯೋಧನ ಪಾಪಿ, ಆದ್ದರಿಂದ ಅವನ ಮನೆ ಅನ್ನ ಕೃಷ್ಣ ಸ್ವೀಕಾರ ಮಾಡಲಿಲ್ಲ. ನೀವು ಪುಣ್ಯವಂತರು, ನಿಮ್ಮನೆ ಅನ್ನ ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ, ಅರ್ಜುನನ ಸಾರಥಿಯಾಗಿ ನಿಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಹಾನುಭಾವ ಕೃಷ್ಣ ನಿಮ್ಮ ಮನೆಯೊಳಗಿದ್ದಾಗ ನಾನು ಪಾಪಿ ಅಂತಂತೀಯ? ಎಂಥ ದಡ್ಡ ಧರ್ಮರಾಜ! ದೇವರು ಯಾರ ಮನೆಯಲ್ಲಿದ್ದಾನೆ ಆ ಮನೆಯಲ್ಲಿ ಪಾಪ ಇರ್ತದೇನೋ? ಪಾಪ ಇದ್ದಲ್ಲಿ ದೇವರು ಬರ್ತಾರೇನು? ಸೂಚ್ಯವಾಗಿ ಭೀಷ್ಮಾಚಾರ್ಯ ಧರ್ಮ ಹೇಳಿದ ಪ್ರಕಾರ ಉತ್ತರ ಈ ರೀತಿಯಾಗಿದೆ. ಶಿಖಂಡಿಯನ್ನು ನನ್ನ ಎದುರಿಗೆ ನಿಲ್ಲಿಸಿ ನನ್ನನ್ನು ಶರಪಂಜರದ ಮೇಲೆ ಮಲಗಿಸಿದರೆ ಅನ್ಯಾಯವಾಯಿತು ಅಂತ ತಿಳ್ಕೊಂಡು ಅಂತೇಳಿ ನೀನು ತಿಳ್ಕೊಂಡಿದ್ರೆ ತಪ್ಪಿದೆ. ನನಗೆ ಯುದ್ಧ ಸಾಕಾಗಿ ಹೋಗಿತ್ತು, ಇಚ್ಛಾಮರಣೆ ಬೇರೆ. ಆದರೆ ಯುದ್ಧ ಭೂಮಿಯಲ್ಲಿ ಬಂದಾಗಿತ್ತು, ಯುದ್ಧ ಬೀಳುದ ಹಂಗ. ದಿನಾಲು ದುರ್ಯೋಧನ ಸಲುವಾಗಿ ಇಷ್ಟು ಮಂದಿನ ಕೊಲ್ಲಿಕತ್ತೇನಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಇತ್ತು. ಅವ ಬೈದಾಗ ಮತ್ತೆಷ್ಟು ದ್ವೇಷದಿಂದ ಯುದ್ಧ ಮಾಡ್ತಿದ್ದೆ. ನಾನು ಎಷ್ಟು ದಿವಸ ಇರ್ತಿದ್ದೆ ಅಷ್ಟು ಪಾಪ ನನ್ನ ಕಡೆ ನಡೀತಿತ್ತು. ಅದಕ್ಕೋಸ್ಕರ ಶ್ರೀಕೃಷ್ಣ ನನ್ನ ಪಾಪ ಇನ್ನೂ ಹೆಚ್ಚಾಗಬಾರದು ಅಂತ ನನ್ನ ಮೇಲಿನ ಕರುಣೆಯಿಂದ, ಧರ್ಮರಾಜ ನನ್ನ ಮೇಲೆ ಕೃಷ್ಣನ ಕರುಣೆ ಎಷ್ಟದ ಗೊತ್ತದೆ ನಿನಗೆ? ವಿಚಾರ ಮಾಡಿದೇನು? ಕೃಷ್ಣನ ಪ್ರತಿಜ್ಞೆ ಏನು? ನಾನು ಆಯುಧವನ್ನು ಧರಿಸೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ. ನಾನು ಒಬ್ಬ ಹುಲು ಮಾನವ, ಮನುಷ್ಯನಾಗಿ ಹುಟ್ಟಿದವನು, ಹೊಸು ಇರಬಹುದು. ಕೃಷ್ಣನ ಕೈಯಿಂದ ಆಯುಧ ಹಿಡಿಸಿಯೇ ತೀರ್ತೇನೆ. ಅರೆ, ನನ್ನ ಯೋಗ್ಯತೆ ಏನು? ಭಗವಂತನ ಯೋಗ್ಯತೆ ಏನು? ಆದರೆ ಪರಮಾತ್ಮ ಅಹಂ ಭಕ್ತ ಪರಾಧೀನ ಅಂತ ತಿಳ್ಕೊಂಡಂತನ್ನೋದು ಆ ಪರಮಾತ್ಮನ ಔದಾರ್ಯ, ಪರಮಾತ್ಮನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರತಿಜ್ಞೆ. ಆ ಪ್ರತಿಜ್ಞೆ ಪರಮಾತ್ಮ ಪರಿಪಾಲಿಸೋದಕ್ಕೋಸ್ಕರ ಈ ಕಡೆಗೆ ಅವನು ಸತ್ಯ ಸಂಕಲ್ಪ, ಅವನ ಪ್ರತಿಜ್ಞೆ, ಅವನ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ. ಈ ಕಡೆಗೆ ಭಕ್ತನಾದ ನನ್ನ ಇಚ್ಛೆಯನ್ನು ಪೂರ್ತಿ ಮಾಡಬೇಕಾಗಿದೆ. ಎಂಥ ಒಂದು ಡೈಲಮ್ಮ, ಎಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿ. ಅವನು ಧರ್ಮರಾಜನ ನನ್ನ ಶಿಬಿರಕ್ಕೆ ಕರ್ಕೊಂಡು ಬಂದು, ಧರ್ಮರಾಜನ ಕರ್ಕೊಂಡು ಬಂದಿದ್ದ ಗೊತ್ತೆಂಪದಲ್ಲ ನೀನು? ನಾನೇ ಹೇಳಿದ್ನಲ್ಲೇನು ಸೆಕೆಂಡ್ ನಿಂದ್ರಿಸ್ರಿ ಅಂತಕೊಂಡು ಅಂತೇಳಿ. ನನ್ನ ಮಾತು ನೀವು ಕೇಳಿರಿ, ಅದೆಲ್ಲಿ ಅಧರ್ಮ ಆಗ್ತದೆ? ನನ್ನ ಕಡೆಯಿಂದ ಇನ್ನೂ ಪಾಪ ಆಗಬಾರ್ದು ಅಂತ ತಿಳ್ಕೊಂಡು ಅಂತ ಹೇಳಿ
ನನಗೆ ಅನುಕೂಲ ಮಾಡಿಕೊಟ್ಟವ ನೀನು. ಇನ್ನೊಂದು, ಅವತ್ತು ನಾನು ಕೃಷ್ಣ ಕೃಷ್ಣಗೆ ಆಯುಧ ಹಿಡಿಸ್ತೀನಿ ಧರ್ಮರಾಜ ದುರ್ಯೋಧನ ಮಾತು ಕೊಟ್ಟಿದ್ದೆ. ಅರ್ಜುನನ ಮೇಲೆ ಇಷ್ಟು ಬಾಣ ಬಿಟ್ಟೆ, ಪಾಪ ಅರ್ಜುನ ಗಾಯಗೊಂಡಿದ್ದ. ಪರಮಾತ್ಮನಿಗೆ ತನ್ನ ಭಕ್ತ ಗಾಯಗೊಂಡು ಸರಿ ಬೀಳಲಿಲ್ಲ. ನಾನು ಭಕ್ತನನ್ನು ಎಷ್ಟು ನೀವು ಪ್ರಾಣ ಬಿಡ್ತೀರಿ ಅಂತ ತಿಳ್ಕೊಂಡಂತೇಳಿ ತಾನು ರಥದಿಂದ ಕೆಳಗೆ ಜಿಗಿದು ಅಲ್ಲೇ ಬಿದ್ದಿರ್ತಕ್ಕಂಥ ಒಂದು ಮುರಿದ ರಥದ ಗಾಲಿಯನ್ನು ತೆಗೆದುಕೊಂಡು ಅದನ್ನು ಹಿಡಿದುಕೊಂಡು ನಾನು ಹೊಡಿಲಿಕ್ಕೆ ಬಂದ. ಧರ್ಮರಾಜ, ಆ ಮೂರ್ತಿ ನನಗಿನ್ನೂ ನೆನಪದ. ಪರಮಾತ್ಮ ಗಡಿಬಿಡಿಯಿಂದ ಬಂದಿದ್ದ. ಅವನ ಉತ್ತರೀಯ ವಸ್ತ್ರ ಸ್ವಲ್ಪ ಮಾತ್ರ ಹೇಳುತ್ತಿದ್ದೆಲ್ಲ ನೆಲದ ಮೇಲೆ ಬಿದ್ದಿತ್ತು. ಸೌರಂಭದಿಂದ ಬಂದಿದ್ದ. ಬೆವರು ಬಂದು ಹಣಿ ಮೇಲೆ ಬೆವರಿನ ಹನಿಗಳು ಮುತ್ತಿನಂಗೆ ಕೂತ್ಕೊಂಡಿದ್ದು. ಕೈ ಮೇಲೆತ್ತಿದ್ದ. ಅವನು ರಥದ ಚಕ್ರ ಹಿಡಿದ, ತನ್ನ ಚಕ್ರ ಹಿಡಿಲಿಲ್ಲ. ಅದರಿಂದಾಗಿ ನಾನು ಯಾವ ಆಯುಧ ಧರಿಸೋದಿಲ್ಲ ಅಂತ ಅನ್ನೋದು ಅವನ ಮಾತು ಸತ್ಯವಾಯಿತು. ಶತ್ರು ಏನು ಹಿಡಿದಿರೋ ಅದು ಆಯುಧ ಅಂತನ್ನೋದು ಯುದ್ಧ ನಿಯಮ. ಆ ಪ್ರಕಾರ ನನ್ನ ಮಾತು ಸತ್ಯವಾಯಿತು. ಅವನ ಕೈ ಚಕ್ರ ಹಿಡಿಸಿದ್ನಲ್ಲ ನಾನು. ಆಗ ಅವನನ್ನು ಸ್ತೋತ್ರ ಮಾಡಿದೆ. ಹುಚ್ಚು ಧರ್ಮರಾಜ, ದೇವರು ನಿಮ್ಮ ಹತ್ರ ಇದ್ದಾನ, ನೀವು ಪುಣ್ಯವಂತರು. ಭಾಳ ವಿಚಾರ ಮಾಡಲಿಕ್ಕೆ ಹೋಗಬೇಡ. ದೇವರಿಂದ ಬಿಡಲ್ಪಟ್ಟ ನಾವು ಕೌರವರು ಎಲ್ಲರೂ ಪಾಪಿಗಳು. ಇನ್ನು ದ್ರೋಣರ ವಧ. ದ್ರೋಣರು ಒಳ್ಳೆ ಸಾಧಕರು, ಋಷಿಗಳು, ಅನೇಕ ಗುರುಗಳ ಶಿಷ್ಯರಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು, ಮಹಾ ತಪಸ್ವಿಗಳು. ಆದರೆ ತನ್ನ ಭಕ್ತರು ನಾನು ದ್ರೋಣ ಕೃಷ್ಣನ ಭಕ್ತರೇ, ತನ್ನ ಭಕ್ತರು ಹೆಚ್ಚಿಗೆ ಪಾಪ ಮಾಡಬಾರದು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಅದನ್ನು ನಿಲ್ಲಿಸೋ ಸಲುವಾಗಿ ದ್ರೋಣಾಚಾರ್ಯರು ಯುದ್ಧದಲ್ಲಿ ಮಾಡುವ ಒಂದೊಂದು ಹತ್ಯೆಯು ಅವರಿಗೆ ಪಾಪ ತಟ್ತಿತ್ತು. ಯಾಕೆ? ಅವ್ರು ಹಿಡಿದ ಪಕ್ಷ ಧರ್ಮದ ಪಕ್ಷ ಆಗಿರಲಿಲ್ಲ, ಅಧರ್ಮದ ಪಕ್ಷದಿಂದ ಯುದ್ಧ ಮಾಡ್ತಾ ಇದ್ರು. ಅಧರ್ಮದ ಪಕ್ಷದ ಯುದ್ಧ ಮಾಡುವಾಗ ಈ ಮಾತು ಭೀಮಸೇನ ಹೇಳಿದ್ದರು ದ್ರೋಣಾಚಾರ್ಯರಿಗೆ. ಏನು ದ್ರೋಣಾಚಾರ್ಯ, ನಮಗೂ ನಿಮಗೂ ಏನು ದ್ವೇಷ ಇಲ್ಲ, ಯಾಕೆ ದುರ್ಯೋಧನ ಸಲುವಾಗಿ ಪಾಪ ಕಟ್ಕೋತೀರಿ ಅಂತ ಅಂತೇಳಿ ದ್ರೋಣಾಚಾರ್ಯಗೆ ಭೀಮ ಕೇಳಿದ್ದ. ಆದರೆ ಅವರಿಗೆ ಮಗನಿಗೆ ದುರ್ಯೋಧನನಿಗೆ ನನ್ನ ಮಗ ಪ್ರೀತಾಸ್ಪದನಾಗಬೇಕು ಅನ್ನೊಂದು ಸ್ವಾರ್ಥದಲ್ಲಿ ಪಾಪ ಪುಣ್ಯವನ್ನು ಮರೆತು ಬಿಟ್ಟಿದ್ರು. ಇನ್ನೂ ಹೆಚ್ಚು ಪಾಪ ಅವ್ರ ಕಡೆಯಿಂದ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ಆಗ ಪರಮಾತ್ಮ ಅಶ್ವತ್ಥಾಮ ಹತ ಅಂತ ಹೇಳು ಅಂತ ತಿಳ್ಕೊಂಡಂತ ಹೇಳಿ. ಹೌದು, ಅಶ್ವತ್ಥಾಮ ಹತ, ಅಶ್ವತ್ಥಾಮ ಕೊಲ್ಲಲ್ಪಟ್ಟ. ಸಂಸ್ಕೃತದೊಳಗೆ ಗಜಾನು ಪುಲ್ಲಿಂಗ, ಅಶ್ವತ್ಥಾಮಾಚಾರು ಪುಲ್ಲಿಂಗ. ಅದನ್ನು ತಪ್ಪು ಮಾಡಿ ಅರ್ಥ ಮಾಡಿಕೊಂಡಿದ್ದಾರೆ. ದ್ರೋಣಾಚಾರ್ಯನ ಕೊಲ್ಲುವ ಸಲುವಾಗಿನೇ ದುಷ್ಟದ್ಯುಮ್ನ ಹೋಮದಿಂದ ಬಂದಿದ್ದ ಬ್ರಾಹ್ಮಣರ ಆ ಒಂದು ತಪಸ್ಸಾಮರ್ಥ್ಯ, ಅದಕ್ಕೆ ಅವರು ಕೊಲ್ಲಲ್ಪಟ್ಟರು. ಇದಕ್ಕೆ ನೀವೆಲ್ಲಿ ಪಾಪಿಗಳಾಗ್ತೀರಿ? ಇನ್ನು ಕರ್ಣ, ಸಂಸ್ಕೃತದಲ್ಲಿ ನಿಕೃತ್ಯ ಮನ್ಯಾತ ಅಂತ ಕೊಂಡಂತಾರೆ. ಮೋಸಗಾರನ ಮೋಸದಿಂದ ಕೊಲ್ಲಬೇಕು ಅಂತಾರೆ. ಮೋಸದಿಂದ ಅಭಿಮನ್ಯುವಿನ ಕೈಯನ್ನು ಕತ್ತರಿಸಿದ ಕರ್ಣನಿಗೆ ಅವನು ಕೂಡ ನಿರಾಯುಧನಾದಾಗನೇ ಕೊಲ್ಲೋದು ಧರ್ಮ. ಅದೇನ ಧರ್ಮ ಇತ್ತು? ಅಧರ್ಮ ಇಲ್ಲ. ಪಾಂಡವರು ಕೇವಲ ತಮ್ಮ ರಾಜ್ಯಕ್ಕೋಸ್ಕರ ಅಲ್ಲ, ಅಧರ್ಮವನ್ನು ಶಿಕ್ಷಣ ಕೊಡೋದರ ಕರ್ತವ್ಯವಾಗಿತ್ತು. ರಾಜ್ಞ ಪ್ರಥಮತೋ ಧರ್ಮ ಭಗವದ್ ಧರ್ಮ ಪಾಲನಂ ತದರ್ಥಂ ಕಂಟಕೋದ್ಧಾರ. ನಾನು ಮೊದಲೇ ಉಪದೇಶ ಕೊಡ್ತಾ ಇದ್ದೇನಲ್ಲ, ಭಗವಂತನಿಗೆ ಪ್ರೀತ್ಯಾಸ್ಪದವಾದ ಕಾರ್ಯವನ್ನು ಮಾಡಬೇಕು. ಅದಕ್ಕೋಸ್ಕರ ಶತ್ರುಗಳನ್ನು ಕೊಲ್ಲೋದು
ಕ್ಷತ್ರಿಯರಿಗೆ ಪರಮ ಕರ್ತವ್ಯ. ಆ ಕೆಲಸ ನೀವು ಮಾಡಿದ್ದೀರಿ ಧರ್ಮರಾಜ. ಆದ್ದರಿಂದಾಗಿ ನೀವು ಅನ್ಯಾಯದಿಂದ ಯುದ್ಧವನ್ನು ಗೆಲ್ಲಲಿಲ್ಲ. ದೇವರು ಹೇಳಿದ್ದನ್ನು ಕೇಳುವುದು ಇದು ನ್ಯಾಯ, ಇದು ಸೂತ್ರ. ಪಾಪ ಇದ್ದಲ್ಲಿ ದೇವರು ಇರಂಗಿಲ್ಲ, ಪುಣ್ಯ ಇದ್ದಲ್ಲಿ ದೇವರು ತಾನಾಗೇ ಇರ್ತಾನೆ. ನೀವು ಪುಣ್ಯವಂತರು, ಆದ್ದರಿಂದಾಗಿ ತಿರುಗಿ ಹೋಗು, ರಾಜ್ಯ ಆಳು ಅಂತಕೊಂಡು ತಿಳಿ ಕಳಿಸಿದ್ದಾರೆ. ಕೃಷ್ಣ ಪಾಂಡವರಿಗೆ ಮಾಡಿದ್ದು ಯುದ್ಧಾನಂತರ ಮಾಡಿರ್ತಕ್ಕಂಥ ಮಹಾನುಪಕಾರ. ಧರ್ಮರಾಜ ಮತ್ತೆ ಸಿಂಹಾಸನದ ಮೇಲೆ ಕೂತ. ಧರ್ಮರಾಜನನ್ನು ರಾಜನನ್ನಾಗಿ ಕೂಡಿಸಿದ ಶ್ರೇಯಸ್ಸು ಕೃಷ್ಣನಿಗೆ. ಆದ್ದರಿಂದ ಕೃಷ್ಣ ಚರಿತ್ರೆಯಲ್ಲಿ ಬಂದಿದೆ. ಇದಾದ ನಂತರ ಪರಮಾತ್ಮ ಏನು ಮಾಡಿದ? 3 ಅಶ್ವಮೇಧ ಯಜ್ಞವನ್ನು ಮಾಡಿಸಿದ. ಅಶ್ವಮೇಧ ಯಜ್ಞ ಅಂತಂದ್ರೆ ಏನು? ಕುದುರೆಯ ಮೇಲೆ, ಹಣೆ ಮೇಲೆ ಒಂದು ಪಟ್ಟಿ ಇರ್ತದೆ. ನಾವು ಕೃಷ್ಣ ಭಕ್ತರು, ನಾವು ವರ್ಣಾಶ್ರಮ ಧರ್ಮವನ್ನು ಪರಿಪಾಲಿಸ್ತಕ್ಕಂಥವರು. ಯಾರಿಗೆ ವರ್ಣಾಶ್ರಮ ಧರ್ಮ ಪರಿಪಾಲನೆ ಮಾಡಲಿಕ್ಕಿದೆ ಅವರು ನಮ್ಮ ಸಮಾನ ವಿಚಾರಧಾರೆಯವರು. ಆದ್ದರಿಂದ ಅವರು ನಮಗೆ ಅನುಕೂಲರಾಗಿ ಈ ಕುದುರೆಯನ್ನು ಮುಂದೆ ಬಿಟ್ಬಿಡಲಿ. ಆನಂತರ ನಾವು ಮಾಡುವ ಯಜ್ಞದಲ್ಲಿ ಯಥಾಶಕ್ತಿ ಕಾಣಿಕೆಯನ್ನು ತಂದುಕೊಡ್ಲಿ. ಯಾಕಂದರೆ ನಾವೆಲ್ಲರೂ ಒಂದು ಗ್ರೂಪ್ನಲ್ಲಿ ಬರಬೇಕು. ಯಾರಿಗೆ ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ವರ್ಣಾಶ್ರಮ ಧರ್ಮ ಇದು ಸಮ್ಮತ ಅಲ್ಲ ಅಂಥವ್ರು ಬೇಕಾದರೆ ಕಟ್ಟಬಹುದು. ಅವರಿಗೆ ನಾವು ಸೋಲಿಸಿ ಇದೇ ಧರ್ಮವನ್ನು ಪರಿಪಾಲನೆ ಮಾಡಲೇಬೇಕು ಅಂತ ಅನ್ನೋದನ್ನು ಅವರಿಗೆ ನಾವು ಇಂಪ್ಲಿಮೆಂಟ್ ಮಾಡೋದು ಅದು ಕ್ಷತ್ರಿಯರ ಕರ್ತವ್ಯ. 3 ಸಲ ಅಶ್ವಮೇಧ ಯಜ್ಞವನ್ನು ಮಾಡಿಸಿ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಿಕೊಂಡಂತ ಅನ್ನೋದನ್ನು ಪರಮಾತ್ಮ ತಾನು ತೋರಿಸಿಕೊಟ್ಟಿದ್ದಾನೆ. ತಾನು ಧರ್ಮ ಸ್ಥಾಪನೆ ಮಾಡೋದ್ರಲ್ಲಿ ಪಾಂಡವರ ಕಡೆಯಿಂದ ಮಾಡಿಸಿದ್ದಾನೆ. ಇವೆಲ್ಲ ಬಹಳ ಸೂಕ್ಷ್ಮ ವಿಸ್ತಾರವಾಗಿರ್ತಕ್ಕಂಥ ವಿಚಾರಗಳು. ಅಶ್ವಮೇಧ ಯಜ್ಞ ಒಂದು ಧರ್ಮದ ಚಕ್ರದ ಪ್ರವೃತ್ತಿಗೋಸ್ಕರ ಇರ್ತದೆ. ಆದ್ದರಿಂದಾಗಿ ಈ ಧರ್ಮದ ಚಕ್ರದ ಪ್ರವೃತ್ತಿಗೋಸ್ಕರ ಕೃಷ್ಣ 3 ಸಲ ಮಾಡಿಸಿದ. ಯುದ್ಧ ಆದಮೇಲೆ 7 ವರ್ಷ ಪಾಂಡವರ ಜೊತೆಗಿದ್ದಾನೆ. ಗೆದ್ದ ರಾಜ್ಯ ಸ್ಥಿರವಾಗಿರಬೇಕು. ಎಲೆಕ್ಷನ್ನಲ್ಲಿ ಗೆದ್ದ ಮೇಲೆ ಬಂದಿರತಕ್ಕಂಥ ಅಧಿಕಾರವನ್ನು ಉಳಿಸ್ಕೊಳ್ಬೇಕು. ಇದು ನಮ್ಮದಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಯಾವ ಒಂದು ಉದ್ದೇಶಕ್ಕೋಸ್ಕರ, ಯಾವುದೋ ನೆರೆಟಿವ್ಗೋಸ್ಕರ ಜನರಿಗೆ ವಿಶ್ವಾಸ ಕೊಟ್ಟು ಗೆದ್ದು ಬಂದಿರ್ತಾರೆ, ಆ ಪ್ರಕಾರ ಜನರಿಗೆ ಆ ರೀತಿ ಉಪಕಾರವನ್ನು ಮಾಡಬೇಕಾಗ್ತದೆ. ಇದನ್ನು ಕಲಿಸಿಕೊಟ್ಟಿರ್ತಕ್ಕಂಥವನು ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಿದ್ಧಾಂತ ಜಗತ್ತಿಗೆ ಸ್ಥಾಪನೆ ಮಾಡಲಿಕ್ಕೆ ಪಾಂಡವರಿಗೆ ಸಹಾಯ ಮಾಡಿದ ಕೃಷ್ಣ. 7 ವರ್ಷ ತಂದು ರಾಜ್ಯ ಇತ್ತು, ಹೆಂಡತಿ ಮಕ್ಕಳಿದ್ರು. 16,108 ಹೆಂಡತಿಯರು ಇದ್ದರು. 16,100 ಜನ ಮಂದಿಗೆ ಒಬ್ಬೊಬ್ಬರಿಗೆ 9 ಜನ, 10 ಜನ ಗಂಡಸ ಮಕ್ಕಳು, 1 ಹೆಣ್ಮಗಳು. ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟತೆ. ಸರಿ, ಈಗಿನ ಕಾಲದ ಜನರು ಕೇಳೋ ಪ್ರಶ್ನೆ, ಕೃಷ್ಣ ದೇವರಲ್ಲೇನು? ಅಷ್ಟು ಲಕ್ಷ ಜನ ಸಾಯುವಂತೆ ಯಾಕೆ ಮಾಡಿದ? ಪಾಂಡವರ ಕಡೆಯಲ್ಲೂ ಕೂಡ ಜನ ಹೋದರು. ಎಷ್ಟು? 7 ಅಕ್ಷೋಹಿಣಿ ಸೈನ್ಯ 14 ಲಕ್ಷ ಜನ ಹೋದರು. ಅವ್ರ ಕಡೆ 22 ಲಕ್ಷ ಜನ ಸತ್ತು ಹೋದರು. ಇಷ್ಟು
ಮಾರಣ ಹೋಮ ಆಗಬೇಕೆ? ಇದು ನಿಂತು ಕೃಷ್ಣ ದೇವರು ಮಾಡಿಸ್ಬೇಕೆ? ಹೌದು. ಕಲಿಯುಗ ಬರಬೇಕಾಗಿದ್ದರೆ ಕಲಿಯುಗಕ್ಕೆ ಅನುಕೂಲವಾಗಬೇಕಾಗಿದ್ದರೆ ಅವನ ಸತ್ಯ ಸಂಕಲ್ಪದಂತೆ ತಮೋಗುಣಕ್ಕೆ ಪುನಃ ಕೊಡಬೇಕಾಗಿದ್ದರೆ ಪಾಂಡವರ ಪಕ್ಷದ 14 ಲಕ್ಷ 14 ಲಕ್ಷ ಒಳ್ಳೆಯ ಜನರು ಸಾಯಬೇಕಾಗಿತ್ತು. ಯಾಕೆ ಅವರಿದ್ದರೆ ಕಲಿಯುಗ ಬರೋದಿಲ್ಲ. ತನ್ನ ಕುಲವನ್ನು ಉಪಸಂಹಾರ ಮಾಡಿಸದ ಯಾದವರಿದ್ದರೆ ಕಲಿಯುಗ ಚಾಲು ಆಗೋದಿಲ್ಲ ಅಂತ ಹೇಳಿ ಒಂದು ಯುಗದಿಂದ ಒಂದು ವಿಚಾರಧಾರೆಯಿಂದ ಇನ್ನೊಂದು ವಿಚಾರಧಾರೆ ಬಲಿಷ್ಠವಾಗಬೇಕಾಗಿದ್ದರೆ ಅದರ ಮಧ್ಯದಲ್ಲಿ ವಿನಾಶ ಆಗ್ತದೆ. ಕಮ್ಯುನಿಸಮ್ ಅನ್ನು ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಟಾಲಿನ್ ಮೊದಲಾಗಿರ್ತಕ್ಕಂಥವರು ಎಷ್ಟು ಲಕ್ಷ ಜನರನ್ನು ಕೊಲ್ಲಿಸಲಿಲ್ಲೇನು? ತಮ್ಮ ವಿಚಾರವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ. ಆದರೆ ಇಲ್ಲಿ ಪರಮಾತ್ಮ ಸೃಷ್ಟಿ ಸ್ಥಿತಿಕರ್ತರ ಜೊತೆ ಸಂಹಾರಕರ್ತನಾಗಿದ್ದಾನೆ. ಅವನಿಗೆ ದೋಷ ಇಲ್ಲ. ಇಷ್ಟೆಲ್ಲ ಮಾಡಿ ಯಾವಾಗ ಪರಮಾತ್ಮ ಹೊರಟ, ಹಸ್ತಿನಾವತಿಯಿಂದ ತನ್ನ ದ್ವಾರಕೆಗೆ ಹೊರಟ. ಭಾಗವತದಲ್ಲಿ ವರ್ಣನೆ ಬರ್ತದೆ. ಪ್ರತಿಯೊಬ್ಬರು ಕೃಷ್ಣನ ಹತ್ರ ಬಂದು, ಕೃಷ್ಣ ಇದೊಂದು ಕೆಲಸ ಆಗಬೇಕಾಗಿದೆ, ಕೃಷ್ಣ ನನ್ನ ರಾಜ್ಯ ನನಗೆ ಸಿಗಬೇಕಾಗಿದೆ, ಕೃಷ್ಣ ಗಂಡಸ ಮಗ ಇಲ್ಲ, ಕೃಷ್ಣ ಒಳ್ಳೆ ಸೊಸೆ ಬೇಕಾಗಿದೆ, ಕೃಷ್ಣ ನನಗೆ ಕನ್ಯಾದಾನ ಮಾಡಬೇಕಾಗಿದೆ, ಕೃಷ್ಣ ದಾರಿದ್ರ್ಯ ದೂರ ಮಾಡು. ಎಲ್ಲರೂ ಕೇಳುವವರೇ, ನಾವೇನು ಹೊರಗಿನವರಲ್ಲ. ನಾವು ಗುಡಿಗೆ ಹೋದ ಕ್ಷಣಕ್ಕೆ ಕೇಳೋ ಜಾಸ್ತಿ. ಗುಡಿಗೆ ಹೋಗಿದ್ದು ವಾರಕ್ಕೊಮ್ಮೆ ಹೋಗ್ತೀವೋ ತಿಂಗಳಿಗೊಮ್ಮೆ ಹೋಗ್ತೀವೋ. ಅದರ ಜೊತೆಗೆ ದೇವರೇ ನನ್ನ ಮಗನಿಗೆ ಪ್ರಮೋಷನ್ ಸಿಗಲಿ, ಒಂದು ತೆಂಗಿನಕಾಯಿ ಹೊಡಿಸಿದ್ದೇನೆ, ಇನ್ನೊಂದು ತೆಂಗಿನಕಾಯಿ ಹೊಡಿಸ್ತೇನೆ, ನನ್ನ ಮಗಳಿಗೆ ವರ ಸಿಗಲಿ, ಲಂಚ ಕೊಡ್ತೀನಿ, ನನ್ನ ಕೆಲಸ ಮಾಡಿಕೊಡು. ದೇವರೇ ಇಷ್ಟೆಲ್ಲ ಮನುಷ್ಯ ಜನ್ಮ ಕೊಟ್ಟಿದ್ದಿ, ಬ್ರಾಹ್ಮಣರಾಗಿ ಹುಟ್ಟಿಸಿದ್ದಿ, ಒಳ್ಳೆ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿಸಿದ್ದಿ, ಒಳ್ಳೆ ವಿದ್ವಾಂಸರ ಸಂಪರ್ಕ ನಮಗೆ ಸಿಗುವಂತೆ ಮಾಡಿದ್ದಿ. ಈ ಉಪಕಾರದಿಂದ ಅದನ್ನು ಸ್ಮರಣೆ ಮಾಡ್ತೇವೆ ನಾವು? ಇಲ್ಲ. ನಾವು ಕೂಡ ಕಲಿಯುಗಕ್ಕೆ ಪಕ್ಕಾ ಕಲಿಯುಗದ ಛಾಯೆಯಲ್ಲಿರ್ತಕ್ಕಂಥವರು. ದೇವರು ಕೊಟ್ಟಿದ್ದನ್ನು ಸ್ಮರಿಸೋದಿಲ್ಲ, ದೇವರು ಕೊಡದೇ ಇದ್ದದನ್ನು ಸ್ಮರಿಸ್ತೇವೆ. ಶ್ರೀಕೃಷ್ಣ ರಾಜಾದಿರಾಜ, ಅವನು ದೇವರು. ವೈಕುಂಠದಲ್ಲಿರ್ತಾನೆ, ಬಹಳ ದೂರ. ಅವನನ್ನು ಒಲಿಸೋದು ಹೇಗೆ? ನೀವು ಅವನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಅವನು ನಿಮ್ಮ ಹತ್ರ ಬರ್ತಾನೆ. ನಿಮ್ಮ ಹತ್ರ ಬರಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ನಿಮಗೆ ನಿರ್ವ್ಯಾಜವಾಗಿ ಯಾವ ಬಯಕೆ ಇಲ್ಲದೆ ಭಗವಂತನನ್ನು ಪ್ರೀತಿಸಬೇಕು. ಪರಮಾತ್ಮ ಪ್ರೀತಿಗೆ ಭಕ್ತಿಗೆ ಒಲಿತಾನೆ. ಅವನಿಗೆ ದುಡ್ಡು ಬೇಕಾಗಿಲ್ಲ, ಸಂಪತ್ತು ಬೇಕಾಗಿಲ್ಲ, ರತ್ನದ ಕಿರೀಟ ಬೇಕಾಗಿಲ್ಲ, ಬಂಗಾರದ ಹೂ ಬೇಕಾಗಿಲ್ಲ, ನಿಮ್ಮ ವಿಜೃಂಭಣೆ ಬೇಕಾಗಿಲ್ಲ, 64 ಭಕ್ಷ್ಯ ಬೇಕಾಗಿಲ್ಲ. ಕೃಷ್ಣನಿಗೆ ಬೇಕು ನೀವು ಮಾಡುವ ಭಕ್ತಿ. ನೀವು ಮಾಡೋ ಭಕ್ತಿ ಇದ್ದಂತಿಕೊಂಡು ತನ್ನ ಹತ್ರ ತಾನು ಕರೆಸ್ಕೊಳ್ತಾನೆ, ತಾನು ತಮ್ಮ ಹತ್ರ ಬರ್ತಾನೆ. ಕೃಷ್ಣ ತಿರುಗಿ ಬಂದ ದ್ವಾರಕೆಗೆ. ನಡೆದದ್ದೆಲ್ಲ ಘಟನಾ ನೆನಪು ಮಾಡಿಕೊಂಡ ನಾಟಕ ಮಾಡಿದ. ಒಮ್ಮನೆ ಅವನು ನೆನಪು ಬಂತು. ನಾನು ಗುರುಕುಲದಲ್ಲಿದ್ದಾಗ ನನಗೊಬ್ಬ ಮಿತ್ರ ಇದ್ದ, ಸುಧಾಮ ಅಂತ ತಿಳ್ಕೊಂಡಂತ ಹೇಳಿ.
ಒಳ್ಳೆ ಸಾತ್ವಿಕ, ಪ್ರಾಮಾಣಿಕ, ಭಗವತ್ ಪ್ರಾಪ್ತಿಯಲ್ಲೇ ಸರ್ವಸ್ವವನ್ನು ಇಟ್ಟಿರ್ತಕ್ಕಂಥ ಗೃಹಸ್ಥನಾಗಿದ್ದರೂ ಸರ್ವಸಂಗ ಪರಿತ್ಯಾಗಿ ಆಗಿದ್ದ. ಕೃಷ್ಣ ಅವನನ್ನು ನೆನೆಸಿದ ಅಂತಂದರೆ ದೇವರಿಗೆ ಮರೆಯೂ ಇದೆ, ನೆನಪು ಮಾಡ್ಕೋಬೇಕಾಗ್ತಂತಲ್ಲ. ಅವನ ಕರುಣಾದೃಷ್ಟಿ ಸುಧಾಮನ ಬೆಲೆ ಬಿತ್ತು. ನೋಡಿದ ತನ್ನ ಮಿತ್ರ ಸುಧಾಮ ಬ್ರಾಹ್ಮಣನಾಗಿದ್ದರೂ ಕೂಡ ಅಯಾಚಿತ ವೃತ್ತಿಯಿಂದ ಯಾರಿಗೂ ದಮ್ಮಯ್ಯ ಒಂದು ಕಾಸು ಕೊಡು ಅಂತೇಳಿ ಕೇಳಿದವನಲ್ಲ. ಅಪ್ರತಿಗ್ರಹ ವ್ರತ, ನಾನು ಇನ್ನೊಬ್ಬರಿಗೆ ಕೇಳೋದಿಲ್ಲ, ದೇವರು ಕೊಟ್ಟದ್ರಲ್ಲಿ ತೃಪ್ತನಾಗಿರ್ತೇನೆ. ಆದರೆ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಪರಮಾತ್ಮ ನಮ್ಮನ್ನು ಎಲ್ಲ ರೀತಿಯಿಂದ ದಣಿಸ್ತಾನಂತೆ. ದುಡ್ಡಿನ ಮೇಲೆ ನಮ್ಮ ಹೋಗುವಂತೆ ಮಾಡ್ತಾನೆ. ಬಲಿಚಕ್ರವರ್ತಿಯ ಸಂದರ್ಭದಲ್ಲಿ ಪರಮಾತ್ಮ ಬ್ರಹ್ಮನಿಗೆ ಹೇಳ್ತಾನೆ, ಬ್ರಹ್ಮನ್, ಏ ಬ್ರಹ್ಮದೇವರೇ, ಎಂ ಅನುಗ್ರಹೀತುಮಿಚ್ಛಾಮಿ, ನಾನು ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತೇನೆ, ತಸ್ಯ ವಿತ್ತಂ ಹರಾಮ್ಯಹಂ, ಅವನದೆಲ್ಲ ಸಂಪತ್ತಿ ನಾನು ಕಸಿದುಕೊಳ್ತೇನೆ. ಎಲ್ಲ ಖಾಲಿಯಾಗಿ ಇನ್ನೇನು ಗತಿ ಇಲ್ಲ, ದೇವರೇ ನೀನೇ ಗತಿ ಅಂತನೂ ಆ ಪರಿಸ್ಥಿತಿ, ಮಾನಸಿಕ ಸ್ಥಿತಿ ಅವರು ಬರುವಂತೆ ಮಾಡ್ತಾನೆ. ಸುಧಾಮೆಯನ್ನು ಗಟ್ಟಿಮುಟ್ಟಿದ್ದ. ಈಗ ವಯಸ್ಸಾಗಿತ್ತು, ಆದರೂ ವ್ರತ ನಿಯಮ ತಪಸ್ಸು ಅಧ್ಯಾಯಲ್ಲಿ ಯಾವಾಗಲೂ ನಿರತನಾಗಿದ್ದ. ಬ್ರಾಹ್ಮಣರು ಹೇಗಿರಬೇಕು? ವ್ರತ ನಿಯಮ ತಪ ಸ್ವಾಧ್ಯಾಯ ಯಮ ದಮ ದಾನ ವಿಶಿಷ್ಟಾನಾಂ ಬ್ರಾಹ್ಮಣಾನಾಂ. ಬ್ರಾಹ್ಮಣನಲ್ಲಿ ಇಷ್ಟೆಲ್ಲ ಗುಣ ಇರಬೇಕು ಅಂತೇಳಿ ಪುಣ್ಯವಚನದೊಳಗೆ ಹೇಳ್ತಾರೆ. ಪುಣ್ಯವಚನ ಇಂಥ ಬ್ರಾಹ್ಮಣ ಕರಿಬೇಕಂತೆ. ತಪಸ್ಸು, ಸ್ವಾಧ್ಯಾಯ, ಸ್ವಧರ್ಮ ಪರಿಪಾಲನೆ, ಯಮ ನಿಯಮ, ವ್ರತ ನಿಯಮ, ತಪಸ್ಸು ಶಾಸ್ತ್ರಾಧ್ಯಯನ, ಸ್ವಾಧ್ಯಾಯ ಪುನಃ ಅಧ್ಯಯನ, ಪರಮಾತ್ಮನಲ್ಲಿ ಭಕ್ತಿ, ಇಂದ್ರಿಯ ನಿಗ್ರಹ, ಇಷ್ಟಾದರೂ ಬ್ರಾಹ್ಮಣನಲ್ಲಿ ಇರಬೇಕು ಅಂತ ನಿಯಮ ಇದೆ. ಸುಧಾಮಯ್ಯನು ಎಲ್ಲ ನಿಯಮವನ್ನು ಪರಿಪಾಲನೆ ಮಾಡ್ತಿದ್ದ. ಆದರೆ ಗೃಹಸ್ಥ, ಮನೆಯಲ್ಲಿ ಮಕ್ಕಳಿದ್ರು, ಅವನ ಹೆಂಡತಿಯೋ ಅನ್ಯಾಯನೇ, ಎಂದೂ ತಕರಾರಿಲ್ಲ, ಏನೂ ಇಲ್ಲ. ಆದರೆ ಒಂದೆರಡು ಮೂರು ತಿಂಗಳ ಇಂಥ ಪರಿಸ್ಥಿತಿ ಬಂತಲ್ಲ, ಮಕ್ಕಳಿಗೂ 2 ದಿವಸ ಏನು ಸಿಗಲಿಲ್ಲ. ಮಕ್ಕಳು ಉಪವಾಸ ಇದ್ದರೆ ತಾಯಿಗೆ, ತಂದೆಗೆ ಸಹನ ಮಾಡಲಿಕ್ಕೆ ಆಗೋದಿಲ್ಲ. ಅವಳು ಸುಧಾಮನಿಗೆ ಹೇಳ್ತಾಳೆ, ಕೃಷ್ಣ ನಿಮ್ಮ ಗೆಳೆಯ, ಸಹಪಾಠಿ, ಕ್ಲಾಸ್ಮೇಟ್ ನನ್ನ ಶಬ್ದ ಇದು. ರಾಜಾದೇ ರಾಜ, ಹೋದ್ರೆ ಏನಾದರೂ ಹೆಲ್ಪ್ ಮಾಡ್ತಾನೆ ನಿನಗೆ. ದೇವ್ರ ಹತ್ರ ಸಕಾಮದಿಂದ ಹೋಗ್ಬಾರ್ದು. ನೀವು ಕಾಮನ ಬೇಡ್ರಪ್ಪ, ಮಕ್ಕಳು ಉಪವಾಸ ಬಿದ್ದಾರಲ್ಲ. ಸುಧಾಮ್ ವಿಚಾರ ಮಾಡಿದ, ನನ್ನ ಹೆಂಡತಿ ಕೇಳಂತಾನೆ ಕಳಿಸ್ತಾರೆ, ನಾನು ಕೇಳಂಗಿಲ್ಲ, ಬಿಡಂಗಿಲ್ಲ. ಈ ನೆವದ ಕೃಷ್ಣನ ದರ್ಶನ ಆದರೂ ಸಿಗ್ತದಲ್ಲ, ಆ ಪರಮಾತ್ಮನ ದರ್ಶನ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ಒಪ್ಪಿದ. ತನ್ನ ಹೆಂಡತಿಗೆ ಹೇಳಿದ, ಕೃಷ್ಣ ಮನೆಯೊಳಗೆಲ್ಲ ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ಯಾರ ಮೇಲೆ ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಅಂತ ಮನೆಗೆ ಹೋಗುವಾಗ ಖಾಲಿ ಕೈಲಿ ಹೋಗಬಾರ್ದು.
ಹಣ್ಣು ಕಾಯು, ಈಗಿನ ಕಾಲಕ್ಕೆ ಬಿಸ್ಕೆಟು ಚಾಕ್ಲೇಟು ಬೇಡ, ಅವಲಕ್ಕಿ ತೊಗೊಂಡೋಗ್ರಿ, ಉಂಡಿ ತೆಗೆದುಕೊಂಡು ಹೋಗ್ರಿ, ಪರವಾಗಿಲ್ಲ, ಮೈಸೂರು ಪಾಕ್ ತೊಗೊಂಡೋಗ್ರಿ. ಈ ಮಾರ್ಕೆಟಿಂದ ಏನು ಬೇಡ. ಕೊನೆಗೆ ಹಣ್ಣಂತೂ ತೆಗೆದುಕೊಂಡು ಹೋಗ್ತಿರಲ್ಲ. ಯಾರ ಮನೆಯಲ್ಲಿ ವೃದ್ಧರಿದ್ದಾರೆ, ಯಾರ ಮನೆಯಲ್ಲಿ ಸಣ್ಣ ಹುಡುಗರು ಇದ್ದಾರೆ, ಅವ್ರ ಮನೆಯಲ್ಲಿ ರಿಕ್ತ ಹಸ್ತವನ ಗಂತವ್ಯಂ ಅಂತಕೊಂಡು ತಂದಿದ್ದಾರೆ. ದೇವಾಲಯಕ್ಕೂ ಖಾಲಿ ಕೈಲಿ ಹೋಗಬಾರ್ದು. ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂದರೆ ಹಣ್ಣು ಕಾಯಿ ಜೊತೆಲಿ ತಗೊಂಡು ಹೋಗ್ಬೇಕು, ಹೂವು ತುಳಸಿ ತೊಗೊಂಡು ಹೋಗ್ಬೇಕು. ಏನಾದರೂ ಕೊಡುವಂತೆ ಕೊಡಂತ ಕೇಳಿದ್ವಿ. 3 ದಿವಸ ಆಯಿತು ಉಪವಾಸ, ಏನೂ ಇಲ್ಲ ಗೊತ್ತು, ಇಲ್ಲಿಂದ ಕೊಡಲಿ ನೋಡಿ ಹುಡುಕು. ಸ್ವಲ್ಪ ಹುಡುಕ್ಲಿಕ್ಕೆ ಚಾಲು ಮಾಡಿದ್ವಿ. ಯಾವುದು ಹಿಂದಿನ ಬಾಜು ಇಟ್ಟಿರ್ತಕ್ಕಂಥ ಒಂದು ಡಬ್ಬಿ ಒಳಗೆ ಒಂದು 2 ಮುಷ್ಟಿ ಅವಲಕ್ಕಿ ಇತ್ತು. ದೊಡ್ಡ ಸಂಪತ್ತಿ ಸಿಕ್ಕಟ್ಟು ಸಂತೋಷ ಇತ್ತು ಸುಧಾಮನ ಹೆಂಡತಿಗೆ. ಕೃಷ್ಣನಿಗೆ ಏನಾದರೂ ಉಡುಗೊರೆ ಕೊಡ್ಲಿಕ್ಕೆ ಸಿಗ್ತಾವೆ, ಅವ್ರ ಮಕ್ಕಳಿಗೆ ಏನಾದ್ರು ಕೊಡಲಿ ಅಂತೇಳಿ. ಇನ್ನು ಅವಲಕ್ಕಿ ಎಲ್ಲಿ ಹಾಕ್ಕೊಡ್ಬೇಕು? ಹಾಗೆಂತ ಪ್ಲಾಸ್ಟಿಕ್ ಡಬ್ಬಿ ಇದ್ದಿದ್ದಿಲ್ಲ. ಆ ನಂತರ ಸ್ಟೀಲಿನ ಡಬ್ಬಿ ಅಂತೂ ಇರಲಿ, ಸರ್ವತಾ ಇರಲಿಲ್ಲ. ಬಡವರು ತಾಮ್ರ ಹಿತ್ತಾಳೆ ಡಬ್ಬಿನೂ ಇರಲಿಲ್ಲ. ಕಡೆಗೊಂದು ಪಂಜಾ ತೊಗೊಂಡ್ಲು. ಆ ಪಂಜಾ ನೋಡಿದ ಆ ಕ್ಷಣಕ್ಕೇನೆ ಎಲ್ಲರಿಗೂ ಪುರುಟ ಸೂಕ್ತ ನೆನಪಾಗ್ತದೆ. ಪುರುಟ ಸೂಕ್ತಕ್ಕೆ ಏನದ? ಸಹಸ್ರಾಕ್ಷ ಸಹಸ್ರಪಾತ್, 1000 ಕಣ್ಣುಗಳು. ಆ ಪಂಜಾದಲ್ಲೂ 1000 ತೂತುಗಳಿತ್ತು. ಕಡೆಗೆ ಆ ಪಂಜ ಹಿಂಗೊಮ್ಮೆ ಮಡಿಸಿ ಮತ್ತೊಮ್ಮೆ ಮಡಿಸಿ, ಆಮೇಲೆ ಈ ತೂದೆ ನಾ ತೂತಿನ ಮೇಲಿಟ್ಟು, ಆ ತೂದೆ ನೀ ತೂತಿನ ಮೇಲಿಟ್ಟು ಏನೋ ಮಾಡಿ 2 ಮುಷ್ಟಿ ಅವಲಕ್ಕಿ ಹಾಕಿ ಗಂಟು ಕಟ್ಟಿಕೊಟ್ಲು, ತೊಗೊಂಡೋಗ್ರಿ ಅಂತ. ಸುಧಾಮ ಕೃಷ್ಣನ್ ನೆನೆಸ್ತಾ ಬಂದ ಕ್ಷಣಕ್ಕೇನೆ ದ್ವಾರಪಾಲಕ ಕೇಳಿದೆ, ಯಾರನ್ನು ಭೇಟಿ ಆಗಬೇಕಾಗಿದೆ? ಕೃಷ್ಣ ನನ್ನ ಗೆಳೆಯ, ನನ್ನ ಸಹಪಾಠಿ, ಅವನು ಭೇಟಿ ಆಗಬೇಕಾಗಿದೆ. ಸಿನಿಮಾದೊಳಗೆ ಹರಿಕತೆ ಒಳಗೆ ದ್ವಾರಪಾಲಕ ಒಂದು ದಬ್ಬಿ ಬಿಟ್ಟ ಎಲ್ಲ ಹೇಳ್ತಾರೆ, ಹಾಗೇನಿಲ್ಲ. ಕೃಷ್ಣನ ರಾಜ್ಯದೊಳಗೆ ದ್ವಾರಪಾಲಕರಿಗೆ ಸ್ಟ್ಯಾಂಡರ್ಡ್ ಆರ್ಡರ್. ಯಾರೇ ಭಗವದ್ ಭಕ್ತರು ಬರಲಿ ನನ್ನ ಹತ್ರ ಕರ್ಕೊಂಡ್ಬರ್ಬೇಕು. ಆದರೂ ಒಂದು ಮಾತು ಕೇಳಿದ್ರೆ ಆಯ್ತು ಅಂತಕೊಂಡಿದ್ರೆ ಬಂದು ಹೇಳ್ದ, ಪರಮಾತ್ಮ ಒಬ್ಬ ವ್ಯಕ್ತಿ ಬಂದಾನ, ಅವನ ಹೊಟ್ಟೆ ಪೂರ್ತಿ ಬೆನ್ನಿಗೆ ಹತ್ತದ. ಹೊಟ್ಟೆ ಭಾಗ ಬೆನ್ನಿನ ಭಾಗ ಬೇರೆ ಬೇರೆ ಅಂತ ಕಾಣಿಸೋಲ್ತು, ಆದರೆ ಕಣ್ಣೊಳಗೆ ತೇಜಸ್ಸದ. ಪಟ್ಟಿ ಪಾಪ ಭಾಳ ಕಡೆ ಹರಿದದ. ಮೇಲಿನ ಮೇಲೆ ಹೊಲ ಟ್ಯಾಪಿ ಹತ್ಲಿಕ್ಕೆ ಒಂದು ಜಾಗ ಉಳಿದಿಲ್ಲ. ಹೇಳಿದ ಕ್ಷಣಕ್ಕೆ ಪರಮಾತ್ಮನಿಗೆ ಗೊತ್ತಾಯ್ತು, ಸುಧಾಮ ಅಂತ ತಿಳ್ಕೊಂಡು ಓಡ್ಕೋತ ಬಂದ. ಅಪ್ಪುಕೊಂಡೆ ಸುಧಾಮನನ್ನು. ಸುಧಾಮನಿಗೆ ಎಷ್ಟು ಸಂತೋಷ ಆಗಿರ್ಬೇಕು ಕಲ್ಪನೆ ಮಾಡಿಕೊಳ್ಳಿ. ದೇವರು ನಮಗೆ ಆಲಿಂಗನ ಕೊಡ್ತಾನಂತ ತಿಳ್ಕೊಂಡಂತ ನೀವು ಕಲ್ಪನೆ ಮಾಡಿಕೊಡ್ರಿ. ಏನ್ರಿ ಆಚಾರ್ಯ, ಇಲ್ಲದ ಯಾಕೆ ಕಲ್ಪನೆ ಮಾಡ್ಕೋಬೇಕು? ದಿನಾಲು ದೇವರ ಆಲಿಂಗನ ನೀವು ಮಾಡ್ಕೋಬೋದು. ಉಪಾಯ ಬೇಕೇ ನಿಮ್ಗೆ? ಹೇಳ್ರಿ, ನನ್ನ ಹತ್ರ ಉಪಾಯಗಳು ಭಾಳ. ಹಿಂಗೆ ದೇವ್ರ ಆಲಿಂಗದೊಳಗೆ ನಾ ಇದ್ದೇನೆಪ್ಪ, ದೇವ್ರು ಅಪ್ಕೊಂಡನ್ನಿ ಅಂತ. ಸುಳ್ಳು ಯಾಕ್ರಿ? ಸುಳ್ಳಲ್ಲ, ನಿಮ್ಮ ಹೃದಯದೊಳಗೇನೆ ಇದ್ದಾನೆ ಬಿಂಬಮೂರ್ತಿ. ನಿಮ್ಮ ಅಪ್ಪಿಯೊಳಗೆ ಬರ್ತಾನ ಬಿಂಬಮೂರ್ತಿಯನ್ನು ಅಪ್ಕೊಂಡಿನಿ ಅಂತ ತಿಳ್ಕೊಂಡಂತೆ ಅನುಭವ ಮಾಡಿ ಆನಂದ ಅನುಭವಿಸ್ಲಿಕ್ಕೆ ಏನು ಗಂಟು ಹೋಗ್ಯದ? ನಮ್ಮ ಮನಸ್ಸಿನ ಪರಿಕಲ್ಪನೆಯಲ್ಲಿ ಆನಂದದ ಅನುಭವ ಅಲ್ಲನು. ಈ ರೀತಿಯಾಗಿರ್ತಕ್ಕಂಥ ಯಾಕೆ ಮನಸ್ಸು ಮಾಡಬಾರ್ದು? ಫಾರಿನ್ದಾಗಿದ್ದು ಮೊಮ್ಮಕ್ಕಳು ನೋಡಿ ಮುದ್ದು ಕೊಡ್ಕೊತ ಆನಂದ ಅನುಭವಿಸ್ತಿರಲ್ಲ. ಮತ್ತು ಇಲ್ಲಿ ಹೃದಯ ಮಂದಿರದಲ್ಲಿ ಇರ್ತಕ್ಕಂಥ ದೇವರನ್ನು
ಪರಮಾತ್ಮ ನಾನು ಅಪ್ಪಿಕೊಂಡಿದ್ದೇನೆ, ಪರಮಾತ್ಮ ನನಗೂ ಕೂಡ ಸಹಭೋಗ ಕೊಡ್ತಾ ಇದ್ದಾನೆ, ನನ್ನ ಯೋಗ್ಯತಾನುಸಾರವಾಗಿ ಸುಖ ಕೊಡ್ತಾ ಇದ್ದಾನೆ, ನಾನು ಕೂಡ ಏನಂತ ಭಾಗ್ಯಹೀನನಲ್ಲ, ದೇವರ ಅಪ್ಪುಗೆ ನನಗೆ ಸಿಗ್ತಾ ಇದೆ ಅಂತ ಅನುಭವಿಸ್ಲಿಕ್ಕೆ ಬರ್ತದೆ. ಆದರೆ ಆ ಕಾನ್ಸೆಪ್ಟ್ ಬೇಕು, ಆ ಸಂಕಲ್ಪನೆ ಬೇಕು, ಆ ವಿಶ್ವಾಸ ಬೇಕು. ಸುಧಾಮನ್ ಕರ್ಕೊಂಡು ಹೋದ, ಸಿಂಹಾಸನದ ಮೇಲೆ ಕೂಡಿಸಿದ. ರುಕ್ಮಿಣಿ ಸತ್ಯಭಾಮ ನೀರು ತಂದು ಕೊಟ್ಟರು. ಅವರು ಸುಧಾಮನ ಕಾಲ ಮೇಲೆ ನೀರು ಹಾಕಿದರು. ಕೃಷ್ಣ ಕಾಲು ತೊಳೆದ. ತನ್ನ ಬೆಲ್ವಾಳು ಉತ್ತರ ವಸ್ತ್ರದಿಂದಲೇ ಅವನ ಪಾದವನ್ನು ತೊಳೆದ. ಸುಧಾಮ ಒಂದೇ ಸಮನೆ ಕೃಷ್ಣ 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 ಕೃಷ್ಣ. ಅವನು ಬೇರೇನಿಲ್ಲ. ಇದೆಲ್ಲ ಏನು ನಾಟಕ ಅಂತ ಅನಿಸ್ತಿತ್ತು. ದೇವ್ರು ನನ್ನ ಕಾಲು ತೊಳಿತಾನೆ, ಕಲ್ಪನೆ ಇಲ್ಲ ಅವನಿಗೆ. ತನ್ನ ಜೊತೆ ಕರ್ಕೊಂಡು ಹೋದ. 64 ಭಕ್ಷ್ಯದ ಊಟಕ್ಕೆ ಹಾಕಿದ, ಬಡಿಸಿದ. ಅವನಿಗೆ ಎಚ್ಚರ ಇಲ್ಲ. ಕೃಷ್ಣ ಕೃಷ್ಣ ಅನ್ಕೋತ ತಿಂದ. 1 ದಿವಸ ಆಯ್ತು, 2 ದಿವಸ ಆಯ್ತು. ಸ್ವಲ್ಪ ಭಕ್ತಿಯ ಆವೇಗ ಕಡಿಮೆ ಆಗ್ತಾ ಬಂತು. ಸುಧಾಮನಿಗೆ ಮನೆ ನೆನಪಾಯ್ತು. ಇನ್ನು ಕೃಷ್ಣಕ್ಕೆ ತಂದು ಅವಲಕ್ಕಿ ಕೊಟ್ಟೇ ಇಲ್ಲ. ಹೆಂಗೆ ಕೊಡಬೇಕು? ಎಲ್ಲ ಕಡೆ ನೋಡಿದಲ್ಲಿ ಬಂಗಾರ, ರತ್ನ, ಮುತ್ತು, ವಜ್ರ, ಮಣಿನೂ ವಜ್ರದ ಮಣಿ, ಆಸನೂ ವಜ್ರದ ಆಸನಗಳು, ಪಂಚಪಕ್ವಾನ್ನಗಳು, ಎಲ್ಲಿ ನೋಡಿದಲ್ಲಿ ಸಿರಿವಂತಿಕೆ. ಈ ಹರಕ್ ಬಟ್ಟೆ ಹೆಂಗೆ ತೆಗಿಲಿ? ಸಂಕೋಚ ಆಯ್ತು ಸುಧಾಮನಿಗೆ. ಕೃಷ್ಣ ಇನ್ನು ಕೊಡ್ತೀನಿ ಅಂತ ಅನ್ಲಿಲ್ಲ, ನಾನು ಕೇಳಂಗಿಲ್ಲ ಅಂತೇಳಿ ಸುಧಾಮ 3ನೇ ದಿವಸ ಊಟ ಆದಾಕಣ ಹೊರಟು ನಿಂತ. ಕೃಷ್ಣ ಆಯ್ತಪ್ಪ ಹೋಗ್ಬಾ ಅಂತಂದ. ಇವನು ಮಹಾ ಕಿಲಾಡಿ ಕೃಷ್ಣ. ಅವ ಕೇಳಲಿ ನಾ ಕೊಡ್ತೀನಿ, ಇವನು ನಾ ಕೇಳಂಗಿಲ್ಲ. ಕೊಟ್ಟ ಸರಿ, ಬಿಟ್ಟು ಸರಿ. ಆದರೆ ಪರಮಾತ್ಮ ಭಕ್ತರನ್ನು ಬಹಳ ಪರೀಕ್ಷೆ ಮಾಡೋದಿಲ್ಲ. ಪರಮಾತ್ಮ ಅಲ್ಲ, ಸುಧಾಮ ಬಂದಾಗ ನೀನು ನೋಡ್ಲಿಕ್ಕತ್ತೀನಿ, ನನ್ನೇ ಮಕ್ಕಳಿದ್ದಾರೆ, ವೈನಿ ನನಗೇನು ಕಳಿಸಿಲ್ಲೇನು, ನಮ್ಮ ಮಕ್ಕಳ ಸಲುವಾಗಿ ಏನು ಹುಡುಗರು ಕೊಟ್ಟಿಲ್ಲೇನು, ಬಂದಾನಿಂದ ಇಲ್ಲಿ ಕಂಕುಳದೊಳಗೆ ಏನೋ ಮುಚ್ಚಿಟ್ಕೊಳಕತ್ತಿ, ಕೊಡು ಅಂತಿಕೊಂಡಿದ್ದೆ. ಕೃಷ್ಣ ಏನಿಲ್ಲ ಕಣ್ ಕಸ್ಕೊಂಡ. ಬಿಚ್ಚಿದ. ರಾಜಾದಿರಾಜನಾಗಿರ್ತಕ್ಕಂಥ ಮನೇಲಿ ಅದು ಹರಕ್ ಪಂಜ, 2 ಮುಷ್ಟಿ ಅವಲಕ್ಕಿ. ಪರಮಾತ್ಮ ಅಂದ, ಇಂಥ ಅವಲಕ್ಕಿ ಭಾಳ ದಿವಸ ಆಯಿತು. ಈ ಅರಮನೆಗೆ ಬಂದ ಬರೀ ಪೇಡೆಗಳು, ಫೇಣಿಗಳು, ಗುಲಾಬ್ ಜಾಮೂನ್ ಇದೇ ಇರ್ತವೆ, ಅವಲಕ್ಕಿ ಇದ್ದಂಗಿಲ್ಲ. ನಮ್ಮ ಊರಾಗ ನಮ್ಮ ಮಗು ಕೊಡ್ತಿದ್ಲಪ್ಪ ಅವಲಕ್ಕಿ. ಅದಕ್ಕೋಸ್ಕರ ಅವಲಕ್ಕಿ ಅಂತ ತೆಗೆದುಕೊಂಡು ಪರಮಾತ್ಮ ಅವಲಕ್ಕಿ ಭಾಳ ಪ್ರೀತಿ. ನಾವು ಅವಲಕ್ಕಿ ಆದರೆ ಪರಮಾತ್ಮ ನಮ್ಮನ್ನು ನನ್ನ ಹತ್ರ ಕರ್ಕೋತಾನೆ. ನಾವು ಅವಲಕ್ಕಿ ಆಗಬೇಕು. ಏನು ಹೇಳ್ತಾರೆ ಅವಲಕ್ಕಿ ಅಂತಾನು? ಅವಲಕ್ಕಿ ಅಂದನು ಭತ್ತವನ್ನು ಕುದಿಸ್ತಾರೆ, ಆ ನಂತರ ಕುಟ್ತಾರೆ, ಒಣಗಿಸ್ತಾರೆ, ಅದೇ ಅವಲಕ್ಕಿ. ಮೇಲಿನ ಸಿಪ್ಪೆ ಹೋಗ್ಬಿಡ್ತದೆ. ಹೌದು, ತಪಸ್ಸಿನಿಂದ ನಾವು ಕುದಿಬೇಕು, ತಪ್ತರಾಗಬೇಕು. ಆ ನಂತರ ನಮ್ಮ ಪ್ರಾರಬ್ಧ ಕರ್ಮಗಳು ಅಂತಕ್ಕಂಥ ಹತೋಡಿ ಕೆಳಗೆ ನಾವು ಚಪ್ಪಟಾಗಬೇಕು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಂದಿರಲಿ ಅಂತ ಅನ್ಬೇಕು. ಎಂದಿಗೂ ಅಸಮಾಧಾನ ಪಡಬಾರದು. ಆಗ ಅವಲಕ್ಕಿ ಹಾಕ್ತೀವಿ ನಾವು, ಪರಮಾತ್ಮನ ಬೇಕಾದವರು ಹಾಕ್ತೀವಿ. ಒಂದು ಮುಷ್ಟಿ ತೆಗೆದುಕೊಂಡ, ಬಾಯಿಗೆ ಹಾಕೊಂಡ, ಒಗ್ಗರಣೆ ಇರಲಿಲ್ಲ, ಮತ್ತೊಂದಿಲ್ಲ, ಶೇಂಗಾ ಇರಲಿಲ್ಲ, ಪುಟಾಣಿ ಇರಲಿಲ್ಲ, ಏನಿಲ್ಲ. ಅದರ ಭಕ್ತನ ಭಕ್ತಿಯಿಂದ ಸಂಪೂರ್ಣವಾಗಿರ್ತಕ್ಕಂಥ ಮಿಶ್ರವಾಗಿರ್ತಕ್ಕಂಥ ಅವಲಕ್ಕಿ ಪರಮಾತ್ಮ ಪ್ರೀತಿಯಿಂದ ತಿಂದ. ಎರಡನೇ
ಮುಷ್ಟಿಗೆ ಕೈ ಹಾಕಿದ. ರುಕ್ಮಿಣಿ ಓಡಿ ಬಂದ್ಲು, ಕೈ ಹಿಡಿದ್ಲು. ಪತಿದೇವ, ನೀವೊಬ್ಬನೇ ತಿಂತೀಯ, ನಾವು ಬೇಡ ನಮಗೆ. ಒಂದು ಎರಡನೇ ಉದ್ದೇಶ, ಒಂದು ಮುಷ್ಟಿ ಅವಲಕ್ಕಿ ತಿಂದಿದ್ದಕ್ಕೇನೆ ನಾನು ಮಹಾಲಕ್ಷ್ಮಿ ಅವನ ಮನೆಯಾಗಿ ದಾಸಿಯಾಗಿಬಿಟ್ಟೆ. ಸಂಪೂರ್ಣ ಸಂಪತ್ತಿಯನ್ನು ಸಿಕ್ಕೋಗ್ಯದ. ಇನ್ನು ಎರಡನೇ ತುತ್ತಿನಿಂದ ನಾ ಏನು ಮಾಡಲಿ? ಪರಮಾತ್ಮ ನಕ್ಕೋತ್ ಬಿಟ್ಬಿಟ್ಟ. ಸುಧಾಮನ್ ಹೋಗ್ಬಾ ಅಂತ ಹೇಳ್ಕೊಡ ಹೊರಟ. ಕೃಷ್ಣ ಏನೂ ಕೊಡಲಿಲ್ಲ ಅಂತ ದುಃಖ ಇಲ್ಲ. ಅವ್ನು ಬೇಡಲಿಕ್ಕೆ ಬಂದಿರಲಿಲ್ಲ. ಕೃಷ್ಣ ಎಡ್ದು ಇಷ್ಟುಕೊಂಡ, ತನ್ನ ಜೊತೆ ಊಟ ಮಾಡಿಸಿದ, ತನ್ನ ಜೊತೆ ಮಲ್ಕೊಂಡ, ತನ್ನ ಜೊತೆ ಆಟ ಆಡ್ತಿದ್ದ. ಅದನ್ನೇ ನೆನೆಸ್ಕೋತ ಹೊರಟ. ತಮ್ಮೂರಿಗೆ ಬಂದ. ಇದು ಊರ್ಭಾವಿ. ಇದಾದ್ಮೇಲೆ ಹುಣಸೆ ಗಿಡ. ಹುಣಸೆ ಗಿಡ ಆದ ಕೂಡಲೇ ತಂದೊಂದು ಗುಡಿಸಲಿನಂತ ಇರ್ತಕ್ಕಂಥ ಮನೆ. ಹುಣಸೆ ಗಿಡ ನೋಡ್ತಾ ಅಲ್ಲಿ ಇಲ್ಲೇ ಇಲ್ಲ, ದೊಡ್ಡ ಅರಮನೆ. ಕಣ್ಣು ಹಿಂಗೆ ಮಾಡ್ಕೊಂಡು ಹೋಗೋಣ. ಅದಕ್ಕೆ ಅಲ್ಲಿಲ್ಲ, ಅಲ್ಲಿ ಹುಣಸೆ ಗಿಡ ಇಲ್ಲ, ಇಲ್ಲಿ ಹುಣಸೆ ಗಿಡ ಇಲ್ಲೇ ಅದ. ನನ್ನ ಮನೆಯಲ್ಲೋಯ್ತು. 3 ದಿವಸದಾಗ ರಾಜರೇನಾದರೂ ನಮ್ಮ ಹೆಂಡತಿ ಮಕ್ಕಳನ್ನ ಓಡಿಸಿ ಮನೆ ಕಟ್ಟ್ಯಾರೇನಿಲ್ಲ. ಅಷ್ಟೊತ್ತಿಗೆ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು, ಗೋಟು, ಪಾಟ್ಲಿ, ಬಿಲ್ವಾರ, ಈ ಹೆಸರು ಹೇಳಿದ್ರೆ ನೀವು ಈಗಿನ ಕಾಲಕ್ಕೆ ಗೊತ್ತಾಗ್ತಿಲ್ಲ, ನಂಗೆ ಗೊತ್ತಿಲ್ಲ. ಆ ನಂತರ ಟಿಕ್ಕೆ ಬಳೆಗಳು, ಬಂಗಾರದ್ದು, ಕಾಲ ಗೆಜ್ಜಿ ಇತ್ಯಾದಿಗಳು, ಚಲೋ ಹೊತ್ತಿನಾಗ ಆಭರಣ ಮಾಡಿಕೊಂಡು, ಇಬ್ಬರು ಮಕ್ಕಳು ಜೋಡಿ ಚಲೋ ಬಂಗಾರದ ಆಭರಣ ಹಾಕ್ಕೊಂಡಾರ. ಆನಂತರ ಚಲೋ ರೇಷ್ಮೆ ಬಟ್ಟೆ ಉಟ್ಕೊಂಡಾರ. ಆರತಿ ತೊಗೊಂಡು ಬರ್ರಿ ಯಜಮಾನ್ರೆ ಅಂತ ತಗೊಂಡ್ರೆ, ಅದೇ ಯಾವುದೋ ಹೆಣ್ಮಗಳು ನನಗೆ ಯಜಮಾನ್ರಿ ಅಂತ ಕರ್ಲಿಕ್ಕತ್ತಾಳ. ಲಸ್ಟ್ ಕೊಟ್ಟು ನೋಡಿದ್ರೆ ತಾನು ಹೆಣ್ತೀನಿ. ಆಗ ಸುಧಾಮನಿಗೆ ಅರ್ಥ ಆಯ್ತು, ಪರಮಾತ್ಮ ಕೇಳಿದ್ರೆ ಕೊಡೋದಿಲ್ಲ, ಕೇಳದೇ ಇದ್ರೆ ಕೊಡ್ತಾನಂತ. ನಿಷ್ಕಾಮ ಕರ್ಮದಕ್ಕೆ ಪರಮಾತ್ಮ ಮುಲಿತಾನೆ ಅಂತ ಅನ್ನೋದಕ್ಕೋಸ್ಕರ ಸಾಕ್ಷಿ. ಆಗ ಭಾಳ ಸಂತೋಷ ಆಯಿತು. ಕೃಷ್ಣ, ಎಂಥ ಉದಾರಿಯಪ್ಪ ನೀನು, ನಾನು ಕೇಳದೆ ಎಲ್ಲವನ್ನು ಕೊಟ್ಟು ಅಂತೇಳಿ ಅವನು ಕೊಟ್ಟಾನಂತಕೊಂಡಂತೇಳಿ ಸಂಪತ್ತಿಯಲ್ಲಿ ಆಸಕ್ತನಾಗಿ ಭಗವಂತನನ್ನು ಮರೆಯಲಿಲ್ಲ. ಭಗವಂತನನ್ನು ಇನ್ನೂ ಹೆಚ್ಚು ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಇನ್ನೊಂದು ಕುಚೇಲ ಅಂತ ಹೆಸರಿತ್ತು. ಕುಚೇಲ ಅಂತಂದರೆ ಕುತ್ಸಿತ ಚೇಲ. ಚೇಲ ಅಂದರೆ ಶರೀರ, ಚರ್ಮ ಶರೀರ ಆಗಿತ್ತು. ಈ ಶರೀರ ಬಿಟ್ಟಿನ ಶರೀರ ಬಿಡುವಂಥದ್ದು ಹಳಿ ಶರೀರ ಆಗಿಬಿಟ್ಟಿತ್ತದು. ಅಂಥ ಕುಚೇಲನ ಮೇಲೆ ಆಪ್ತಕಾಮಂ ಕೃತ್ವ, ಅವನ ಸಕಲ ಅಭಿಷ್ಟಗಳನ್ನು ಪೂರೈಸಿ ಪರಮಾತ್ಮ ಮತ್ತೇನು ಮಾಡಿದ? ಇವತ್ತಿನ 1 ತಾಸಿನ ಪ್ರವಚನ, ಪ್ರಾಪ್ತಸ್ಥಾನಂ ಯದೂನಾಂ ಪ್ರಿಯ ಸಕಮಕರ್ತ ವಾಪ್ತ ಕಾಮಂ ಕುಚೇಲಂ. 1 ಲೈನಿನ ವಿವರಣೆ 1 ಗಂಟೆ ಆಯ್ತಲ್ಲ. ಇನ್ನು ಮುಂದಿನ ಲೈನಲ್ಲಿ ಏನಿದೆ ಅಂತ ಅನ್ನೋದನ್ನು ನಾಳೆ ನೋಡಲಿಕ್ಕೆ ನಾವು ಪ್ರಯತ್ನಿಸೋಣ. 27ನೇ ಶ್ಲೋಕ ಇನ್ನೊಮ್ಮೆ ನಾನು ಓದ್ತೇನೆ, ಕೇಳಿ. ಪ್ರಾಪ್ತಃ ಸ್ಥಾನಂ ಯದೂನಾಂ ಪ್ರಿಯ ಸಖಮಕೃತ ವಾಪ್ತ ಕಾಮಂ ಕುಚೇಲಂ ಕುರುವನ್ ಕರ್ಮಾಶ್ವಮೇಧಂ ನಿಜ ಭವನಮಥೋ ದರ್ಶಯಿತ್ವಾರ್ಜುನಾಯ ಪುತ್ರಾನ್ ವಿಪ್ರಾಯ ದತ್ವಾ ಸಹಸಹಜಮಸೌ ದಂತವಕ್ತ್ರಂ ನಿಪಾತ್ಯ ಪ್ರಸ್ಥಾಪ್ಯ ದ್ವಾರಕಾಂ ಸ್ವಾಂ ತಮವತು ವಿಹರನ್ ಉದ್ಧವ ಯುಕ್ತತತ್ವ. ಇನ್ನು ಉಳಿದ 3 ಲೈನಿನ ವಿವರಣೆ ಏನಿದೆ ಅಂತ ಅನ್ನೋದನ್ನು ಕ್ರಮವಾಗಿ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ.
ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮೇ ನಾಶಯಾಶೇಷ ನಾಶೋ ಧನ್ವಂತರೇ ಹರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.